ನಮಸ್ಕಾರ. ಜಿ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ಇದು ಶ್ರೀನಿಧಿ ಪಬ್ಲಿಕೇಶನ್ಸ್, ಅವೆನ್ಯೂ ರೋಡ್ ಮತ್ತು ಬಳೆಪೇಟೆ ಬೆಂಗಳೂರು ಅರ್ಪಿಸುವ ಮಹರ್ಷಿ ವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಪವರ್ಡ್ ಬೈ ಅಮೃತ ಬಿಂದು, ಹಾಗೆ ನಮ್ಮ ಅಗರಬತಿ ಪಾರ್ಟ್ನರ್ಸ್ ಮೋಕ್ಷ ಅಗರಬತಿ. ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಎಂದಿನಂತೆ ಗುರೂಜಿಯವರಿಗೆ ಸ್ವಾಗತವನ್ನ ಕೋರೋಣ. ಶ್ರೀತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠವನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರು ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಈಗ ತಿಳಿಯೋಣ ಈ ದಿನದ ವಿಶೇಷತೆಯನ್ನ. ಗುರುಜಿ, ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡ್ತೀರಾ? ಖಂಡಿತ ತಾಯಿ. ಓಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರಾಯ ನಮಃ. ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಇವತ್ತಿನ ಮಾಘ ಮಾಸದ ಶುಕ್ಲ ಪಕ್ಷದ ಬುಧವಾರ ಅಂದರೆ ವಿಷ್ಣುವಿಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಇನ್ನು ಮಾಘ ಸ್ನಾನ ಮಾಡಿ ಬೆಳಗ್ಗಿನ ನಿತ್ಯ ಕರ್ಮಾನುಷ್ಠಾನಗಳನ್ನು ಮಾಡಿ ಎಲ್ಲರೂ ಮಾಘ ಸ್ನಾನ ಮಾಡಿದ್ರಂತೂ ಭಾಳ ಫ್ರೆಶ್ ಆಗಿಬಿಡ್ತೀರಿ. ಮಾಘ ಸ್ನಾನ ಅಂದರೆ ಬೆಳಗಿನ ಸೂರ್ಯೋದಯಕ್ಕೆ ನಮ್ಮನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡಿ, ಹೆಣ್ಣು ಮಕ್ಕಳಾದರೆ ಮನೆಯಲ್ಲಿ ಮನೆ ದೇವರ ಹತ್ರ ಒಂದು ದೀಪ ಅಂಟಿಸಿ, ಮನೆಯ ಮುಂಭಾಗಲು ಅಂದರೆ ವಾಸ್ಕಲ್ ಹತ್ರ ಮನೆಯ ಮುಂದೆ ಎಲ್ಲ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಬಹಳ ಲಕ್ಷಣವಾಗಿ ಅಚ್ಚುಕಟ್ಟಾಗಿ ಸಂಪ್ರದಾಯಬದ್ಧ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ನೆಗೆಟಿವ್ಸ್ ಇಲ್ದಿರ ಒಳ್ಳೆ ಪಾಸಿಟಿವ್ ಎನರ್ಜಿ ಬರಬೇಕಾದ್ರೂ ಸಹಿತ ಮನೆಯ ಮುಂದೆ ಯಾವತ್ತೂ ಸ್ವಚ್ಛವಾಗಿರಬೇಕು. ಸ್ವಚ್ಛವಾಗಿದ್ದು ಒಳ್ಳೆ ರಂಗವಲ್ಲಿನ ಹಾಕಿ ಮನೆ ಮುಂದೆ ಸಾರಿಸಿ ಗೂಡಿಸಿ ಮತ್ತು ಅರಿಶಿನ ಕುಂಕುಮದಿಂದ ಒಂದಿಷ್ಟು ಹೂವಿನಿಂದ ಮನೆಯ ಪ್ರಧಾನ ದ್ವಾರ ಹಾಗೂ ತುಳಸಿ ಗಿಡ ಅನುಷ್ಠಾನವನ್ನು ಮಾಡಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಅನಂತರ ನಿಮ್ಮ ನಿತ್ಯ ಕರ್ಮಾನುಷ್ಠಾನಗಳನ್ನು ಆಗ ಅಡಿಗೆ ಮನೆ ಪ್ರವೇಶಿಸ್ತಕ್ಕಂಥದ್ದು. ಈ ಪ್ರಕಾರ ಮಾಡೋದ್ರಿಂದ ಮನೆಯಲ್ಲಿ ನಿಜಕ್ಕೂ ಹೇಳ್ತೇನೆ, ಸಂಪತ್ತು ಅಂತಕ್ಕಂಥದ್ದು ತುಂಬಿ ತುಳುಕುತ್ತೆ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಭಗವಂತ ಖಂಡಿತ ಕೊಡ್ತಾನೆ. ಕೊಟ್ಟಂಥದ್ದನ್ನು ಉಳಿಸ್ಕೊಳ್ಬೇಕಾದ್ರೆ ನಾವಿರಬೇಕಾದಂಥ ರೀತಿ ನೀತಿಯಲ್ಲೂ ಇರುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟ ಬಿಟ್ಟು ಸಾಕಷ್ಟು ಕಷ್ಟಗಳಿಂದ ನೋಡಿ ಹಣವನ್ನು ತರ್ತೀವಿ ನಾವು. ತುಂಬ ಜನಗಳ ಕೂಗು ಏನಾಗಿದೆ ಅಂದರೆ, ಬೆಳಗ್ಗೆಯಿಂದ ಕಷ್ಟಪಟ್ಟು ಸಾಕಷ್ಟು ಸಂಪಾದನೆ ಮಾಡ್ತೀವಿ, ದೇವ್ರು ನಮಗೆ ಮೋಸ ಮಾಡಿಲ್ಲ, ಕೈ ತುಂಬ ಹಣ ಕೊಡ್ತಾನೆ, ಸಾಕಷ್ಟು ದುಡ್ಡಿದೆ ಬರುತ್ತೆ, ಆದರೆ ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ನಮ್ಮ ಸಂಪಾದನೆ ಭಗವಂತ ನಮ್ಮ ಜ್ಞಾನಕ್ಕಿಂತ ಮೀರವಾಗಿ ಸಾಕಷ್ಟು ಕೊಡ್ತಿದ್ದಾನೆ. ಅದನ್ನ ಎಲ್ಲರ ಬಾಯಲ್ಲೂ ಕೇಳ್ತಿರ್ತೀವಿ ನಾವು, ನಿಮಗೂ ಗೊತ್ತಿರುವಂಥ ವಿಚಾರವೇ. ಸಂಪಾದನೆ ಸಾಕಷ್ಟಿದೆ, ಅಥವಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದನ್ನು ಉಳಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಮ್ಮದಾಗಿದೆ, ಅಥವಾ ದುಡ್ಡು ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಗೊತ್ತಿಲ್ಲ. 100 ರೂಪಾಯಿ ಬಂದಾಗ ನೆಮ್ಮದಿಯಾಗಿದ್ವಿ, ಇವತ್ತು 3,000 ಬಂದಾಗ ಕಷ್ಟದಲ್ಲಿದ್ದೇವೆ. ಹಾಗೆ ಹಣ ಬರುತ್ತೆ ಅನ್ನೋದು ಮಾತ್ರ ಜನಕ್ಕೆ ಗೊತ್ತಾಗ್ತಾ ಇದೆ, ಆದರೆ ಸಮಸ್ಯೆ ಕಷ್ಟಗಳ ಹೊರೆ ನಮ್ಮದು ಸಾಕಷ್ಟಿದೆ. ಏನೆಲ್ಲ ಬಂದರೂ ಸಹಿತ ಅದನ್ನು ಉಳಿಸ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಮ್ಮದಾಗಿದೆ. ಈ ಮಾತೆಲ್ಲ ಯಾಕೆ ಬರುತ್ತೆ? ನಕಾರಾತ್ಮದ ಒಂದು ಪ್ರವೇಶ, ಅಲ್ಲಿರ್ತಕ್ಕಂಥ ಪರಿಸರ ನಮ್ಮನ್ನು ಆ ಥರ ಮಾಡುತ್ತೆ. ಯಾವತ್ತೂ ನಾವು ವಾಸ ಮಾಡ್ತಕ್ಕಂತಹ ವಾಸ್ತುಗೃಹಕ್ಕೆ ಸರಿಯಾದಂತಹ ಗಾಳಿ ಬೆಳಕಿನ ಅವಶ್ಯಕತೆ ಇದೆ. ಮನೆಯ ಪರಿಸರ ಸದಾಕಾಲ ಸಮೃದ್ಧಿತನ ಬೇಕು. ಪರಿಸರದಲ್ಲಿ ಸ್ವಚ್ಛತೆ ಇರಬೇಕು, ಶುದ್ಧಿ ಇರಬೇಕು, ಆತ್ಮಶುದ್ಧಿ ಇರಬೇಕು. ಸದಾಕಾಲ ಮನೆಯಲ್ಲಿ ಸುಳ್ಳು ಚಟುವಟಿಕೆಗಳನ್ನು ಮಾತಾಡಬಾರ್ದು. ಮತ್ತು ಸದಾಕಾಲ ಮನೇಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಬರೀ ನೆಗೆಟಿವ್ಸ್ ಮಾತಾಡ್ತಕ್ಕಂಥದ್ದು ತಪ್ಪು. ಅಂದರೆ ಯಾವಾಗೂ ಮನೆಯಲ್ಲಿ ಪದಾರ್ಥ ಯಾರ ಮನೆಯಲ್ಲಿ ಯಾವತ್ತೂ ಸ್ಟಾಕ್ ನಿಂತ್ಕೊಳ್ಳಿಕ್ಕಾಗತ್ತೆ? ಎಂಥ ಕೋಟ್ಯಾಧಿಪತಿ ಆದರೂ ತಂದಂಥ ಪದಾರ್ಥ ಮುಗಿದ್ರೆ ಅದನ್ನು ಮತ್ತೆ ತರಲೇಬೇಕು. ಆದರೆ ಕೆಲವೊಬ್ಬರು ಮನೆಗಳಲ್ಲಿ ಹೆಣ್ಣುಮಕ್ಕಳು ನಾಲಿಗೆ ಮಾತಾಡಬೇಕಾದ್ರೆ ಅನ್ಯತಾ ಭಾವಿಸಬಾರದು. ಆಗೋಗ್ಬಿಟ್ಟಿದೆ, ಮುಗಿದೋಯ್ತು, ಆಗೋಗಿದೆ, ಮುಗಿದೋಯ್ತು ಬಿಟ್ಟು ಇಂಥ ವಸ್ತು ಇನ್ನು ಸ್ವಲ್ಪ ಇರುವಾಗಲೇ ಇಂಥ ವಸ್ತು ಮುಗಿತಾ ಬಂದಿದ್ದರಿಂದ ಬೇಗ ತರಬೇಕು. ಆ ತರಬೇಕು ಅನ್ನೋ ವಿಧಾನ ಸಮಂಜಸವಾಗಿರಬೇಕು. ಜೊತೆಗೆ ಮನೆಯಲ್ಲಿ ಯಾವತ್ತೂ ಇಲ್ಲ ಅಂತಕ್ಕಂಥದ್ದು ಅದು ದರಿದ್ರಕ್ಕೆ ಕಾರಣ. ಆ ಸಂಪತ್ತು ಇವತ್ತಿಲ್ಲದ್ದು ನಾಳೆ ಬಂದು ಸೇರುತ್ತೆ.
ಆದರೆ ನಾವು ಪದೇ ಪದೇ ಪ್ರೆಸ್ ಮಾಡಿ ಇಲ್ಲ 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 ಅಂತಿದ್ರೆ ನಮಗೆ ಇಲ್ಲದಿರನೇ ಆಗೋಗ್ಬಿಡುತ್ತೆ. ಜೊತೆಗೆ ಸಾಧ್ಯವಾದಷ್ಟು ಮನೆ ಪರಿಸರದಲ್ಲಿ ಯಾರೊಬ್ಬರಾದರೂ ಸಹಿತ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ, ಮನೆ ಹಿರಿಯರಾಗ್ಲಿ ಕಿರಿಯರಾಗ್ಲಿ, ಸಾಧ್ಯವಾದಷ್ಟು ಒಳ್ಳೆ ಮಾತನ್ನಾಡಬೇಕು, ಒಳ್ಳೆದ್ರ ಬಗ್ಗೆ ಚಿಂತನೆ ಬೇಕು. ಅತಿಯಾದಂಥ ಕೂಗಾಟ, ಹಾರಾಟ, ಚೀರಾಟ ಇದೆಲ್ಲ ನೆಗೆಟಿವ್ ಎನರ್ಜಿನ ಅಲ್ಲೇ ಸುತ್ಸೋದಕ್ಕೆ ಒಂದು ಕಾರಣ ಆಗುತ್ತೆ. ಕೆಲವೊಬ್ಬರು ಮನೆಗೆ ಗಾಳಿ ಬೆಳಕು ಒಳಗೆ ಬರೋದಕ್ಕೆ ಬಿಡೋದಿಲ್ಲ. ಯಾವಾಗಲೂ ಕಿಟಕಿಗಳು ವಿಂಡೋಗಳು ಕ್ಲೋಸ್ ಮಾಡೇ ಇರ್ತೀರಿ. ಮನೆ ಒಳಗಡೆ ಒಂದು ಸತಿ ದುರ್ಗಂಧನಾಥ ಶುರುವಾಗ್ಬಿಟ್ರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೇನೋ ಒಂದು ಟವಲ್ನ ಮೈ ಒರೆಸ್ಕೊಂಡಿರ್ತಕ್ಕಂಥ ಟವಲ್, ಹಸಿ ಬಟ್ಟೆ ಶುದ್ಧಿ ಇಲ್ದರೆ ಯಾವುದೋ ಒಂದು ಮೂಲೆಗೆ ಹಾಕ್ಬಿಡ್ತೀರಿ. ಅಲ್ಲಿ ಒಂದು ದುರ್ಗಂಧ ಶುರುವಾಗತ್ತೆ. ಯಾಕೆಂದ್ರೆ ನೆಂದಿರ್ತಕ್ಕಂಥ ವಸ್ತ್ರ ಅದು ಹಿಂದಲೇ ಅದನ್ನು ಬಿಸಿಲು ಗುಣಗ ಹಾಕಿ ಅದನ್ನು ಗಾಳಿಗೆ ಹಾಕೋದ್ರಿಂದ ಅದರಲ್ಲಿರ್ತಕ್ಕಂತಹ ನೀರಿನಂಶ ಹೋಗುತ್ತೆ, ದುರ್ಗಂಧ ದೂರ ಆಗುತ್ತೆ. ಅದನ್ನೇ ಒಂದು ಕಡೆ ಶೇಖರಣೆ ಮಾಡಿಟ್ರೆ ಇಡೀ ಮನೆಯೆಲ್ಲ ಅದರದೇ ಆದಂತಹ ಒಂದು ಕಂಪನ್ನು ಬೀರುತ್ತೆ. ಇಲ್ಲದ ರೀತಿ ಸಮಸ್ಯೆ ಪ್ರಾರಂಭ ಆಗುತ್ತೆ, ರೋಗ ರುಜಿನಗಳಿಗೆ ದಾರಿ ಆಗುತ್ತೆ, ಮನೆಯಲ್ಲಿ ದರಿದ್ರ ಅಂತಕ್ಕಂಥದ್ದು ಮೆಟ್ಟಿ ನಿಲ್ತಾ ಇರುತ್ತೆ. ಮನುಷ್ಯ ತಾನಿರ್ತಕ್ಕಂಥ ಪರಿಸರನ ಶುದ್ಧಿ ಇಟ್ಕೊಳ್ದಿರ ಇದ್ರೆ ರೋಗ ರುಜಿನಗಳಷ್ಟೇ ಅಲ್ಲ, ದರಿದ್ರವೂ ಸಹಿತ ಅಟ್ಟಹಾಸ ಮೆರೆಯುತ್ತೆ. ಅದರಲ್ಲೂ ಮನೆ ಅಂತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ನೀವೆಲ್ಲಾದರೂ ಒಂದು ವಸತಿ ಗೃಹದಲ್ಲಿ ವಿಶ್ರಾಂತಿಗೆ ಅಂತ ಹೊರಟಾಗ ಆ ಪರಿಸರ ನೋಡಿದ ತಕ್ಷಣ ನಿಮಗೊಂಥರ ಆನಂದ ಆಗ್ಬಿಡುತ್ತೆ. ಅಂತಹ ಪರಿಸರನ ಮನೆಯಲ್ಲಿ ನಾವು ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅನ್ನೋ ಒಂದು ಆಲೋಚನೆಯೂ ನಿಮಗೆ ಬಂದಿರಬಹುದು. ಯಾಕೆಂದ್ರೆ ಮನೆಯಲ್ಲಿ ಸಾಕಷ್ಟು ವಸ್ತ್ರಗಳು, ಸಾಕಷ್ಟು ಬಟ್ಟೆಗಳು, ಅದು ಇದು ಎಲ್ಲವೂ ಇರುತ್ತೆ. ಅಲ್ಲಿ ಅಷ್ಟು ವಿಶಾಲವಾದ ಸ್ಥಳ ಸಿಗೋದಿಲ್ಲ. ನೀವು ಮಲ್ಕೊಳ್ಳೋಕ್ಕಂತಹ ಹಾಸಿಗೆ, ಅದ್ರ ಮೇಲೆ ಹಾಕ್ತಕ್ಕಂಥ ಬೆಡ್ ಸ್ಪ್ರೆಡ್ ಇರ್ಬೋದು, ಅದು ಅಷ್ಟೊಂದು ಶುದ್ಧಿ ಇರ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ದುಡ್ಡು ಕೊಡ್ತೀರಿ, ಪ್ರತಿ ದಿವಸ ಶುದ್ಧಿ ಆಗ್ತಿರುತ್ತೆ. ಆದರೆ ಮನೇಲಿ ಇರ್ತಕ್ಕಂಥವ್ರು ಪ್ರತಿದಿನ ಆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ದಿನಾ ಲಕ್ಷ್ಮಿ ಓಡಾಡ್ತಾಳೆ, ದಿನಾ ರೆವಿನ್ಯೂ ಅಲ್ಲಿ ಓಡ್ತಾ ಇರುತ್ತೆ. ಆದರೆ ಇಲ್ಲಿ ದಿನ ನಾವು ಕಳ್ಕೊಳ್ತಾ ಇರ್ತೀವಿ, ಮನೆಯಲ್ಲಿ ನೆಮ್ಮದಿ ಇಲ್ಲದಂತ ಆಗ್ತಿರುತ್ತೆ. ಕಾರಣ ನಮ್ಮ ನೆಗ್ಲಿಜೆನ್ಸಿ, ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ದುರ್ನಡತೆ. ಅವತ್ತಿನ ಕಾಲಕ್ಕೆ ಬೇಕಾದಂಥ ರೀತಿ ಶುದ್ಧತೆಯಿಂದ ನಾವು ಶುದ್ಧೀಕರಿಸಿ ಸಮಂಜಸವಾದಂಥ ರೀತಿ ಇದ್ದರೆ ಖಂಡಿತ ಸಾಕಷ್ಟು ಯಶಸ್ಸಿರುತ್ತೆ. ಮನೆ ಪರಿಸರದಲ್ಲಿ ಲಕ್ಷ್ಮಿ ತಾಂಡವಾಡ್ತಾಳೆ. ಇದ್ರ ಇನ್ನಷ್ಟು ರಹಸ್ಯಗಳಿದೆ, ನಿಮ್ಮಂದಿರ್ತೇನೆ. ಗುರುಜಿ, ನಮ್ಮ ಮನೆಯ ಪರಿಸರ ಯಾವ ರೀತಿಯಾಗಿರ್ಬೇಕು, ಹೇಗೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ರಿ. ಈಗೇನು ತಿಳಿಸ್ಕೊಡ್ತೀರಾ ಗುರುಜಿ? ಖಂಡಿತಮ್ಮ. ಮನೆ ಪರಿಸರವನ್ನ ನಾವು ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳದಿದ್ರೆ ಅಲ್ಲಿ ಮಹಾಲಕ್ಷ್ಮಿ ಸಂಚರಿಸೋದಾದ್ರೆ ಹೇಗೆ? ಆಗ ನಾವು ಸಂಪಾದನೆ ಮಾಡಿರ್ತಕ್ಕಂಥದ್ದು ಆಗಿಂದಾಗಿ ನೀರಿನಂತೆ ಹೊರಟೋಗ್ಬಿಡುತ್ತೆ. ಮನೆಯಲ್ಲಿ ಒದ್ದೆ ಬಟ್ಟೆ ಮೂಲೆಗೆ ಹಾಕ್ತಕ್ಕಂಥದ್ದು, ಮನೆಯಲ್ಲಿ ಪಾದಿಕೆಗಳನ್ನು ಅಂದರೆ ಚಪ್ಪಲಿಗಳನ್ನು ಮನೆಯೊಳಗೆಲ್ಲ ಹಾಕೊಂಡು ಓಡಾಡ್ತಕ್ಕಂಥದ್ದು, ಮನೆಯೊಳಗೆ ಅಂತಲೇ ಒಂದು ಸಪ್ರೇಟಾಗಿ ಇಟ್ಕೊಳ್ಳಿ, ಅದು ತಪ್ಪಲ್ಲ. ಯಾಕೆಂದರೆ ಪ್ರತಿಯೊಬ್ಬರ ಮನೆಗೂ ಒಳ್ಳೆ ಮಾರ್ಬಲ್ಲು, ಟೈಲ್ಸು, ಕ್ಲೈಮೇಟ್, ಈ ತರಹ ಥಂಡಿ ವಾತಾವರಣ, ಇಂತಹ ಪರಿಸ್ಥಿತಿ ಇದ್ದಾಗ ವಯಸ್ಸಾದಂಥವರಾಗಲಿ ಯಾರೊಬ್ಬರಾದರೂ ಆದರೂ ನೀವು ಬರಿಗಾಲಲ್ಲಿ ನಡೆದಾಗ ನರಗಳಿಗೆ ಬಹಳ ತೊಂದರೆ ಆಗುತ್ತೆ, ಆಗ ಮೈಕೈ ನೋವು ಜಾಸ್ತಿ ಆಗುತ್ತೆ. ಅಂತಹದ್ದನ್ನು ಒಪ್ಕೊಳ್ಳುವಂಥ ವಿಚಾರ. ಆದರೂ ಆ ಒಂದು ಪಾದಿಕೆಗಳನ್ನು, ಆ ಚಪ್ಪಲಿಗಳನ್ನು ಮನೆ ಪರಿಸರಕ್ಕೆ ಪ್ರತ್ಯೇಕವಾಗಿ ಇಟ್ಕೋಬೇಕೆ ವಿನಃ ಮನೆ ಒಳಗಡೆನೂ ಅದೇ ಮನೆ ಹೊರಗಡೆನೂ ಅದೇ ಅಂತಂದರೆ ಅದು ತಪ್ಪಾಗತ್ತೆ. ಯಾಕೆಂದರೆ ಹೊರಗಡೆ ಇರ್ತಕ್ಕಂತಹ ಧೂಳು, ಅಲ್ಲಿರ್ತಕ್ಕಂತಹ ಡೆಸ್ಟು, ಅದರಲ್ಲಿರ್ತಕ್ಕಂಥ ಗಲೀಜು, ಅಥವಾ ಅಲ್ಲೇನಾದ್ರು ಬೇರೆ ತರಹ ಏನಾದರೂ ಮನೆ ಮುಂಭಾಗದಲ್ಲಿ ತಂದು ಸಿಂಪಡಿಸಿದ್ರು ಅದನ್ನು ತುಳಿದು ನೀವು ಮನೆ ಒಳಗೆಲ್ಲ ಪ್ರವೇಶ ಮಾಡಿದ್ರೆ ಒಳಗಿರ್ತಕ್ಕಂತಹ ಒಂದು ವಾಸ್ತವಿಕವಾದಂತಹ ಒಂದು ವಾಸ್ತು ಗುಣ ಏನಿರುತ್ತೆ ಅಲ್ಲಿ ಅದಕ್ಕೆ ತೊಂದರೆ ಆಗುತ್ತೆ. ಆಗ ಸಮಸ್ಯೆ ಅನ್ನೋದು ಪ್ರಾರಂಭ ಆಗುತ್ತೆ. ಹೀಗೆ ಸಮಸ್ಯೆಗಳ ಸೆರಮಾಲೆಯನ್ನು ಹೊರಗಡೆಯವರು ಯಾರು ಮಾಡಬೇಕಾದ್ದಿಲ್ಲ, ನಾವೇ ಮಾಡ್ಕೊಳ್ತೀವಿ. ಮನೆ ಮೇಲೆ ಸಾಮಾನ್ಯಕ್ಕೆ ಮನೆಯಲ್ಲಿ ಶ್ವಾನಗಳನ್ನು ಅಂದರೆ ನಾಯಿನ ಸಾಕಿರ್ತೀರಿ. ಸೋಫಾ ಮೇಲೂ ಮಲಗಿರುತ್ತೆ, ಹಾಸಿಗೆ ಮೇಲೂ ಮಲಗಿರುತ್ತೆ, ಅಥವಾ ಮನೆ ಒಳಗೆಲ್ಲ ಓಡಾಡ್ತಾ ಇರುತ್ತೆ, ಅಡುಗೆ ಮನೆಯಲ್ಲೆಲ್ಲ ಓಡಾಡ್ತಾ ಇರುತ್ತೆ. ಅದರ ಕೇಶಗಳು, ಬೆಕ್ಕಾಗಲಿ ನಾಯಿ ಆಗಲಿ, ಅದರ ಕೇಶಗಳು ಉದುರಿದಾಗ ಅದರ ಮೇಲಿರ್ತಕ್ಕಂಥ ಕೂದಲು ಉದುರಿ ಅಲ್ಲಲ್ಲೇ ನಿಂತಿರುತ್ತೆ. ನೀವು ಅಲ್ಲೇ ಕೂತು ಊಟ ಮಾಡಬೇಕಾಗತ್ತೆ. ಅಪ್ಪಿತಪ್ಪಿ ಧೂಳಲ್ಲಿ ಅದು ಬಂದು ಸೇರಿ ನಿಮ್ಮ ಹೊಟ್ಟೆಗೆ ಹೋಯ್ತು ಅಂದರೆ ನಿಮ್ಮ ಪರಿಸ್ಥಿತಿ ಏನು? ಆಗ ಅಲ್ಲಿ ಶುದ್ಧೀಕರಣ ಏನಾಗುತ್ತೆ? ಅನಾರೋಗ್ಯಕ್ಕೆ ಕಾರಣ ಆಗುತ್ತೆ. ಈ ಕಡೆ ಹತ್ತ ಅನಾರೋಗ್ಯ ಆಯಿತು, ಜೊತೆಗೆ ಆ ಪರಿಸರದಲ್ಲಿ ಶುದ್ಧಿ ಇಲ್ಲದ್ರಿಂದ ಅಲ್ಲಿ ನಿಮ್ಮ ಎಲ್ಲ ತರಹ ಒಂದು ನೆಗೆಟಿವ್ ಎನರ್ಜಿನೂ ಜಾಸ್ತಿ ಆಗುತ್ತೆ. ಅದೇ ಮನೆಯನ್ನು ಪ್ರತಿ ದಿವಸ ಬೆಳಿಗ್ಗೆ ಸಾಯಂಕಾಲ, ಹಿಂದೆ ಶನಿಗಸ ಅಂತಿತ್ತು, ಬೆಳಿಗ್ಗೆ ಮೊದಲನೇ ಕಸ ಅದನ್ನು ಶನಿಗಸ ಅಂತ ಹೇಳ್ತಿದ್ರು. ಸಂಜೆ ದೀಪ ಹಚ್ಚೋದಕ್ಕೆ ಮುಂಚೆ ಅಂದರೆ 6 ಗಂಟೆ ಮುಂಚೆ ಪ್ರತಿಯೊಬ್ಬರು ಮನೆ ಮುಂದೆ, ಮನೆ ಬಾಗಿಲು ಎಲ್ಲವನ್ನೂ ಸಹಿತ ಶುದ್ಧಿ ಮಾಡ್ತಿದ್ರು. ಇವತ್ತು ಎಷ್ಟು ಜನ ಮನೆಗಳಲ್ಲಿ ಕಸ ಗುಡಿಸ್ತಾರೆ? ಕಸ ಗುಡಿಸೋದಕ್ಕೂ ಯಂತ್ರೋಪಕರಣ, ಈಗ ಯಂತ್ರ ಬಂದ್ಬಿಟ್ಟಿದೆ.
ಕೈಲಿ ಹಿಡಿದು ಈ ಥರ ಹೋದರೆ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲ ಹೇಳ್ಕೊಂಡ್ಬಿಡುತ್ತೆ, ಕಸ ಅನ್ನೋದು ಅಲ್ಲೇ ಹೇಳ್ಕೊಳ್ಳುತ್ತೆ. ಕಸಬರಿಕೆ ಮುಟ್ಟತಕ್ಕಂಥ ಹೆಣ್ಣುಮಕ್ಕಳ ಸೊಂಟ ನಿಜಕ್ಕೂ ಎಂತಹ ಒಂದು ರೋಗ ರುಜಿನಕ್ಕೂ ಅದು ಒಳಗಾಗಲ್ಲ. ಯಾವಾಗ ಹೆಣ್ಮಕ್ಳು ಕೆಲಸನೇ ಮಾಡೋದಿಲ್ಲ, ಮೈ ಬಗ್ಸಿ ಕೆಲಸ ಮಾಡೋದಕ್ಕಾಗೋದಿಲ್ಲ ನೋಡಿ, ಹೆಣ್ಣು ಮಕ್ಕಳು ಅತೀತವಾದಂಥ ಹೆಚ್ಚಿನ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇತ್ತೀಚಿನಾಗೆ ಬಂದಿರತಕ್ಕಂತಹ ಸಾಕಷ್ಟು ಉಪಕರಣಗಳು, ಉದ್ದನೆಯ ಒಂದು ಪರಕೆ, ಕಸ ಗುಡಿಸೋದಕ್ಕೆ ಸೊಂಟ ಬಗ್ಸಿ ಕಸ ಗುಡಿಸದೇ ಇರ್ತಕ್ಕಂಥದ್ದು, ಆ ಭೂಮಿ ಮೇಲೆ ಇರ್ತಕ್ಕಂಥ ಕಸವೇ ಹೋಗೋದಿಲ್ಲ, ಸುಮ್ಮನೆ ಮೇಲೆ ಕೈ ಆಡಿಸ್ತಕ್ಕಂಥದ್ದು, ಹುಣ್ಣು ಮೇಲೆ ಕೈ ಆಡಿಸ್ದಂಗೆ ಈ ಪ್ರಕಾರ ಎಲ್ಲ ಮಾಡಿ ಮೂಲೆಗೂ ಕಸ ನಿಲ್ಲಿಸುವಂಥದ್ದು. ಜೊತೆಗೆ ಗೂಡಿಸಿರ್ತಕ್ಕಂತಹ ಕಸವನ್ನು ಒಂದು ಮೂಲೆಗೆ ನಿಲ್ಲಿಸಬಾರ್ದು. ಯಾವತ್ತು ಕಸ ಗುಡಿಸಿದ ತಕ್ಷಣ ಅದನ್ನ ಎತ್ತು ಆಚೆಗೆ ಹಾಕ್ಬೇಕು. ನಾವು ಒಂದು ಪರಕೆನಲ್ಲಿ ಕ್ಲೀನಾಗಿ ಕಸ ತೊಗೊಂಡೋಗಿ ಒಂದು ಮೂಲೆಗೆ ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಅದು ಆ ಮೂಲೆಯಲ್ಲಿ ಹಾಗೆ ಶೇಖರಣೆ ಆಗುತ್ತೆ, ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳು ಪ್ರಾರಂಭ ಆಗುತ್ತೆ, ಅದರಿಂದ ಆರೋಗ್ಯ ಕೆಡುತ್ತೆ. ಆರೋಗ್ಯ ಕೆಡೋದು ಒಂದು ಭಾಗ ಆದರೆ ಅಲ್ಲಿಂದ ನೆಗೆಟಿವ್ ಎನರ್ಜಿ ಪ್ರಾರಂಭ ಆಗುತ್ತೆ. ಇದೆಲ್ಲವನ್ನೂ ಆಲೋಚನೆ ಮಾಡಬೇಕು. ಇದೆಲ್ಲದಕ್ಕಿಂತ ನೋಡಿ, ಹೀಗೆಲ್ಲ ಆಗುತ್ತೆ ಅಂತಲೇ ಇಂತಿಂಥ ಮಾಸಗಳಲ್ಲಿ, ಮಾಘ ಮಾಸ ಆಗಿರ್ಬೋದು, ಧನುರ್ಮಾಸ ಆಗಿರ್ಬೋದು, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಿಗ್ಗೆ ಬೇಗ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಸ್ನಾನ ಮಾಡಿ ಮನೆ ಮುಂಭಾಗ ಮತ್ತು ಮನೆ ಒಳಗೆ ಎಲ್ಲರೂ ಶುದ್ಧಿ ಮಾಡಿ, ಸೂರ್ಯನ ಕಿರಣಗಳು ಬೀಳುವವರೆಗೂ ಯಾರೂ ಕಾಲ್ಚಾಚಿ ಮಲಗಬಾರದು. ಅದು ಫಸ್ಟ್ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ಸೂರ್ಯ ತನ್ನ ರಥವನ್ನೇರಿ ಮೇಲೆ ಬರ್ತಿದ್ದಾನೆ, ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳ್ತಿದೆ, ಮನೆ ಮೇಲೆ ಬೀಳ್ತಿದೆ, ಮನೆ ಒಳಗೆ ಪ್ರವೇಶಿಸ್ತಾ ಇದೆ, ಮುಖದ ಮೇಲೆ ಬೀಳ್ತಾ ಇದೆ ಅನ್ನುವಾಗ ನಾವು ಕಾಲ್ಚಾಚಿ ಮಲ್ಕೊಂಡಿದ್ದರೆ ನಿಜಕ್ಕೂ ಅದು ಬಹಳ ನಮಗೆ ಸಮಸ್ಯೆ ಅನಿಸುತ್ತೆ, ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ, ಮತ್ತು ನಮಗೆ ಸಾಕಷ್ಟು ಹೇಳಬೇಕಂದ್ರೆ ಕಷ್ಟಗಳನ್ನು ಆವಾಗ ನಾವು ಮನೆಗೆ ಕರೆದಂಗೆ ಆಗುತ್ತೆ. ಮತ್ತು ಇದು ಯಾವುದೇ ಕಾರಣಕ್ಕೂ ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಮನೆ ಬಾಗಿಲನ್ನ ಹಾಕಬಾರ್ದು. ಬೆಳಗಿನ ಸೂರ್ಯೋದಯ ಕಾಲದಲ್ಲಿ ಮನೆ ಬಾಗಿಲನ್ನು ತೆಗಿಬೇಕು. ಜೊತೆಗೆ ಸೂರ್ಯನ ಕಿರಣ ಸಾಧ್ಯವಾದಷ್ಟು ಮನೆಯೊಳಗೆ ಪ್ರವೇಶವಾಗುವಂಥ ರೀತಿ ಮನೆ ವಾಸ್ತು ಇರಬೇಕು. ಅಕಸ್ಮಾತ್ ಇವತ್ತಿನ ದಿವಸ ಭಾಳ ಇಕ್ಕಟ್ಟಿದೆ, ಚಿಕ್ಕ ಚಿಕ್ಕ ಸೈಟು, ಸುತ್ತ ಮನೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗು, ಮನೆ ಸೆಂಟರ್ ಇರ್ತೀವಿ, ಸೂರ್ಯನ ಕಿರಣ ಒಳಗೆ ಬೀಳೋದೇ ಇಲ್ಲ, ಆಗ ನಮ್ಮ ಅದೃಷ್ಟ ಸರಿ ಇಲ್ವಾ ಅಥವಾ ನಮ್ಮ ವಾಸ್ತು ಸರಿ ಇಲ್ವಾ, ಈ ಪ್ರಶ್ನೆ ನಿಮ್ಮಲ್ಲಿ ಉದ್ಭವಿಸ್ಬೋದು. ಇರ್ತಕ್ಕಂಥ ಪ್ರಾವಿಷನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೀವಿ ವಿನಃ ಇಲ್ಲದಿರತಕ್ಕಂಥದ್ದನ್ನು ಹುಡ್ಕೊಂಡೋಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದಂಥ ವಿಚಾರ. ಸೂರ್ಯನ ಕಿರಣ ನಿಮ್ಮ ಮನೆಗೆ ಬೀಳುತ್ತೆ ಅಂದಾಗ ಅದನ್ನು ಉಪಯೋಗಿಸ್ಕೊಳ್ಳಿ. ಸೂರ್ಯನ ಕಿರಣ ನಮ್ಮ ಮನೆಗೆ ಬರ್ಲಿಕ್ಕೆ ಆಗೋದಿಲ್ಲ, ಸುತ್ತ ಮನೆಯಲ್ಲಿ ಸುತ್ತ ಗೋಡೆಗಳು ತುಂಬ ದೊಡ್ಡದಿದೆ ಅಥವಾ ಸುತ್ತ ಮನೆಗಳಿದೆ, ಮಧ್ಯದಲ್ಲಿ ನಾವಿದ್ದೇವೆ, ಆಗ ಇನ್ನೊಬ್ಬರ ಮನೆಯಿಂದ ಸೂರ್ಯನ ಕಿರಣ ನಿಮ್ಮ ಮನೆಗೆ ಬರೋದಿಲ್ಲ. ಆದರೆ ಮನೆ ಒಳಗೆ ಬೆಳಕು ಬರಲಿಕ್ಕೆ ನೀವೇನು ಮಾಡಬಹುದು ಅದನ್ನಷ್ಟು ಮಾಡಿದ್ರೆ ಸಾಕು. ಹಾಗೆ ಗಾಳಿ ಬೆಳಕು ಇರಬೇಕು, ಪ್ರತಿದಿನ ಗಾಳಿ ಮನೆ ಒಳಗೆ ಓಡಾಡೋ ಥರ ಇರಬೇಕು, ಸುತ್ತ ಕಿಟಕಿಗಳು ಹಾಕೇ ಇರಬಾರ್ದು. ಹಾಗಂತ ಕಿಟಕಿ ತೆಗೆದಾಕೊಂಡು ಓಡಾಡಂಗೂ ಇಲ್ಲ, ಕಳ್ಳಕಾಕರ ಭಯ. ನಾವು ಹೇಗಿರಬೇಕು, ಯಾವ ರೀತಿ ಇರಬೇಕು, ಯಾವ ಪ್ರಕಾರ ಇದ್ದು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು, ನಮ್ಮಲ್ಲಿರ್ತಕ್ಕಂಥ ಸಕಾರಾತ್ಮಕವಾದಂಥ ಒಂದು ಒಳ್ಳೆ ವಿಶೇಷವಾದಂಥ ಒಂದು ಅಂಶಗಳನ್ನು ನಾವು ಗಮನಿಸಬೇಕು. ನಮ್ಮಲ್ಲಿ ಅಭಿವೃದ್ಧಿಗೆ ಅಥವಾ ನಮ್ಮ ವಾಸ್ತುವಿನಲ್ಲಿ ಮಹಾಲಕ್ಷ್ಮಿ ಆಗಮನಕ್ಕೆ ನಾವೇನೆಲ್ಲ ಮಾಡಬಹುದು ಅದರ ಬಗ್ಗೆ ಅಷ್ಟೇ ನಮ್ಮ ಚಿಂತನೆ ಇದ್ದರೆ ಸಾಕು. ಹಾಗೆ ಹೆಣ್ಣುಮಕ್ಕಳು ಸಾಧ್ಯವಾದಷ್ಟು ಮನೆಯಲ್ಲಿ ನೀವಿರಬೇಕಾದಂಥ ರೀತಿ, ಸಮಸ್ಯೆ ಏನೇ ಬರಲಿ, ಎಂಥದೇ ಕಷ್ಟ ಬರಲಿ, ನೀವು ನಗನಗ್ತಾನೆ ಇರಬೇಕು. ನೀವು ಹೆಣ್ಣುಮಕ್ಕಳು ಮನೆಯಲ್ಲಿ ನಗುಮುಖ ತೋರಿಸಿ, ನೀವು ನಗನಗ್ತಾ ಬಂದದ್ದೇನೇ ಬರಲಿ, ನೀವು ನಗುಮುಖವಾಗಿದ್ದರೆ ಹೊರಗಡೆಯಿಂದ ಬರ್ತಕ್ಕಂಥ 1000ದಷ್ಟು ಬೆಟ್ಟದಂಥ ಸಮಸ್ಯೆ ಗಂಡಸರಿಗೆ ಬಂದರೂ ಖಂಡಿತ ನಿಮ್ಮಗಳ ಮುಖ ನೋಡಿ, ನೀವಿರ್ತಕ್ಕಂಥ ರೀತಿ, ನಿಮ್ಮ ನಗುಮುಖ ನೋಡಿ ಆ ಸಮಸ್ಯೆನ ಅವರು ಮರೀತಾರೆ. ಸಮಸ್ಯೆನ ಹೊತ್ತು ಬಂದಂತಹ ಗಂಡಸು ಅಂದರೆ ಮನೆ ಯಜಮಾನರಿರ್ಬೋದು ಅಥವಾ ಮನೆ ಮಕ್ಕಳಿರ್ಬೋದು ಅಥವಾ ಮನೆ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಆ ಕುಟುಂಬದ ಓರ್ವ ವ್ಯಕ್ತಿಗೆ ಎಂಥ ದೊಡ್ಡ ಸಮಸ್ಯೆ ಬಂದರೂ ಹೊರಗಡೆ ಸಾಕಷ್ಟು ಜನನ ಹೆದರಿಸ್ಲಿಕ್ಕೆ ಆಗದಿರಿದ್ರು ಮನೆಗಿರ್ತಕ್ಕಂಥವ್ರು ನಿಮ್ಮನ್ನು ನಗುಮುಖ ನೋಡಿದ್ರೆ ಪುನಃ ಆ ಎನರ್ಜಿ ಬರುತ್ತೆ, ಅವರಷ್ಟು ಜನ ಹೆದರಿಸ್ತಾರೆ. ಅವರು ಹೊರಗಡೆ ಲಕ್ಷಾಂತರ ಜನನ ಹೆದರಿಸೋದು, ಬೈಯೋದು ಅಥವಾ ಮಾತಾಡೋದು ಏನೇ ಇರಬಹುದು, ಆದರೆ 4 ಗೋಡೆ ಮಧ್ಯದಲ್ಲಿ ನಿಮ್ಮ ಮನೆ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳಿದೆಯಲ್ಲ, ನಿಮ್ಮಲ್ಲಿ ಒಬ್ಬರನ್ನೊಬ್ಬರು ನೋಡಿ ನಿಮ್ಮ ಮಕ್ಕಳಲ್ಲಿ ಆಗುವಂತಹ ಬದಲಾವಣೆಗಳಿದೆಯಲ್ಲ, ಅಲ್ಲಿ ಮನುಷ್ಯ ಬಿದ್ದೋಗ್ತಾನೆ, ಅಲ್ಲೇ ಆತ ಸುಸ್ತಾಗುವಂಥದ್ದು. ಹೊರಗಡೆ ಏನು ಬೇಕಾದ್ರೂ ರಾಜ್ಯ ಆಗಿರಬಹುದು, ಮನೆಯಲ್ಲಿರ್ತಕ್ಕಂಥ ರಾಜ್ಯವನ್ನು ಆಳಬೇಕು, ಮನೆಯಲ್ಲಿರ್ತಕ್ಕಂಥ ಪರಿಸರದಲ್ಲಿ ಆ ನೆಮ್ಮದಿ ಬೇಕು. ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಎಂಥದೇ ಸಮಸ್ಯೆ ಬರಲಿ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರ ತನಕ ಸಮಸ್ಯೆ ಅಂತಕ್ಕಂಥದ್ದನ್ನು ಆಮೇಲೆ ಆಲೋಚನೆ ಮಾಡೋಣ.
ಆದರೆ ಸಮಸ್ಯೆಗೂ ಮುನ್ನ ನಾವು ನಗುಮುಖವಾಗಿರೋಣ. ಪ್ರತಿಯೊಬ್ಬರ ಮುಖದಲ್ಲೂ ನಗು ತರಬೇಕು. ಮತ್ತು ಏನೇ ಆದರೂ ಸಹಿತ ಇಲ್ಲ ಅಂದಿರ ಅದು ಮುಗಿಯೋದಕ್ಕಿಂತ ಮುಂಚೆ ತರುವಂಥ ಪ್ರಯತ್ನ ಆಗಿರಬೇಕು. ಅಥವಾ ಅದಕ್ಕೆ ಬೇಕಾದಂಥ ರೀತಿ ಮುಂದೆ ಏನು ವ್ಯವಸ್ಥೆ ಮಾಡಬೇಕು ಆ ವ್ಯವಸ್ಥೆಗೆ ನಮ್ಮ ಪ್ರಯತ್ನ ಇರಬೇಕು. ಸಾಧ್ಯವಾದಷ್ಟು ಮನೆಯಲ್ಲಿ ಯಾವತ್ತೂ ನೆಗೆಟಿವ್ಸ್ ಮಾತಾಡಬಾರ್ದು. ಮತ್ತು ದೀಪ ಹಚ್ಚಿದ ನಂತರ ಕಸಬರಿಕೆ ಕೈಲಿ ಹಿಡಿಬಾರ್ದು. ಸಂಜಾ ಕಾಲದಲ್ಲಿ ದೀಪ ಹಚ್ಚಿದ ನಂತರ ದೀಪ ಗೊತ್ತಿಲ್ದಿರೋ ಲೈಟ್ ಆನ್ ಮಾಡಿಬಿಡ್ತೀರಿ. ಆವಾಗ ಕಸಬರಿಕೆ ಅಯ್ಯೋ ಕಸ ಎತ್ತಬೇಕು ಅಂತ ಕಸಬರಿಕೆ ಕೈಲಿ ಹಿಡಿತೀರಿ. ಯಾವುದೋ ಅಂತ ತಪ್ಪು ಮಾಡಬೇಡಿ. ದೀಪ ಹಚ್ಚೋದಕ್ಕೆ ಮುನ್ನ ಮನೆ ಶುದ್ಧಿ ಆಗಬೇಕು. ಸಾಧ್ಯವಾದರೆ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ಮನೆ ಮುಂಭಾಗ ಕಸ ಗುಡಿಸಿ, ಮನೆ ಒಳಗೆ ಕಸ ಗುಡಿಸಿ, ಅನಂತರ ಸಂಜೆ ದೀಪ ಹಾಕಿ. ಸಂಜೆ ದೀಪ ಹಾಕಿದ ನಂತರ ಕೈಕಾಲು ಮುಖ ತೊಳೆದು ದೀಪ ಹಚ್ಚಿದ ನಂತರ ದೇವ್ರ ಮುಂದೆ ದೀಪ, ತುಳಸಿ ಗಿಡಕ್ಕೊಂದು ದೀಪ, ನೀವು ಸಾಧ್ಯವಾದರೆ ಒಂದೆರಡು ಊದ್ಕಡ್ಡಿ ಅಂಟಿಸಿ. ಅದು ಯಾವುದಕ್ಕೆ? ನಮ್ಮ ಪರಿಸರದಲ್ಲಿ ಏನೇ ದುಷ್ಟಶಕ್ತಿಗಳಿದ್ದು ಯಾವುದೇ ಇಂಥ ಸಮಸ್ಯೆಗಳಿದ್ರೂ ಸಹಿತ ನೀವು ಹಚ್ಚುವಂತಹ ಧೂಪದಿಂದ ಆ ಸಮಸ್ಯೆಗಳು ದೂರ ಆಗಬೇಕು. ಧೂಪದಲ್ಲೂ ಒಂದು ಶಕ್ತಿ ಇದೆ. ಅದರಿಂದ ನಾವು ಏನೇ ಮಾಡಿದ್ರೂ ಸಂಪ್ರದಾಯಬದ್ಧವಾಗಿ ನಾವು ನೆಗೆಟಿವ್ ತಲೆಯಲ್ಲಿ ಇಟ್ಕೊಳ್ದಿರ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಜೊತೆಗೆ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳು, ನಮ್ಮ ಪರಿಸರ, ನಾವು ಹೇಗಿರಬೇಕು, ಹೇಗಿದ್ದೀವಿ, ಸಾಧ್ಯವಾದಷ್ಟು ಕೊಡುವಂಥ ಕೈ ನಿಮ್ಮದಾಗಲಿ, ಬೇಡುವ ಕೈ ನಿಮ್ಮದಾಗಬಾರ್ದು. ನಿಮಗೆ ದೇವ್ರು ಏನು ಶಕ್ತಿ ಕೊಟ್ಟಿರ್ತಾನೋ ಅಷ್ಟು. ನಿಮ್ಮ ಮನೇಲಿ 4 ಜನಕ್ಕೆ ಅಡುಗೆ ಮಾಡಿದ್ದೀರಿ, ಸಡನ್ನಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಮನೆಗೆ ಬಂದರೆ ಆ 4 ಜನ ಈತನ ಮಧ್ಯದಲ್ಲಿ ಕೂಡಿಸ್ಕೊಂಡು 5 ಜನ ಊಟ ಮಾಡುವಂಥ ಪದ್ಧತಿ ನಮಗೆ ಬೇಕು. ಅದು ನಾವು ಮಾಡೇ ಮಾಡ್ತೀವಿ. ಅದು ನಮ್ಮ ಸಂಪ್ರದಾಯ. ಜೊತೆಗೆ ನಮ್ಮ ಹಿಂದುತ್ವ ಅಥವಾ ನಮ್ಮಲ್ಲಿರ್ತಕ್ಕಂಥ ಸಂಪ್ರದಾಯ, ನಮ್ಮ ಭಾರತ ದೇಶದ ಒಂದು ಗುಣ, ಇದೆಲ್ಲವೂ ಸಹಿತ ಬಹಳ ವಿಶೇಷ. ಅದರಲ್ಲಿ ಎಲ್ಲೋ ಒಂದಲ್ಲ ಒಂದು ಕಡೆ ಸಾಮಾನ್ಯಕ್ಕೆ ಊರೊಂದ ಮೇಲೆ ಹೊಲಗೇರಿದ್ದಂಗೆ, ಎಲ್ಲೇನೋ ಒಂದು ಕಷ್ಟ ಇದ್ದಂಗೆ, ಅಥವಾ ನಿಂದಕರಿದ್ದ ಮೇಲೆ ಆ ಊರು ಸ್ವಚ್ಛ ಗ್ರಾಮ ಅವೆಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ, ಒಳ್ಳೇದಿದ್ದ ಮೇಲೆ ಕೆಟ್ಟದ್ದಿದ್ದಂಗೆ, ಇದೆಲ್ಲವೂ ಸಹಿತ ಇದ್ದೇ ಇರುತ್ತೆ. ಬಟ್ ಅದನ್ನೂ ಸಹಿತ ಸರಿಪಡಿಸ್ಕೊಂಡ್ರೆ ವಾಸ್ತುವಲ್ಲಿ ನೆಮ್ಮದಿ ಸಿಗುತ್ತೆ. ಇವೆಲ್ಲ ಒಂದಕ್ಕೊಂದು ಆಧಾರಗಳು. ಆದರೆ ಒಂದಂತೂ ಸತ್ಯ, ಮನೆ ಪರಿಸರದಲ್ಲಿರ್ತಕ್ಕಂಥವ್ರು ನಗನಗ್ತಾ ಇರಬೇಕು, ಮನೆಯನ್ನು ಶುದ್ಧಿಯಾಗಿಟ್ಕೊಂಡಿರಬೇಕು. ಆಗಲೇ ಮನೆಗೆ ಒಂದು ಸ್ಥಿರ ಮಹಾಲಕ್ಷ್ಮಿ ಬರ್ತಕ್ಕಂಥದ್ದು. ಆದರೆ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಬೇಕಾದ್ರೆ ಅಲ್ಲೂ ಸಹಿತ ಬರೀ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡ್ತೀವಿ ಅಂತೇಳಿ ಹಾಸಿಗೆ ಬಟ್ಟೆಗಳ ಮೇಲೆ ಓಡಾಡಬಾರ್ದು. ರಾತ್ರಿ ನೀವು ಮಲಗಿರ್ತಕ್ಕಂತಹ ಹಾಸಿಗೆ ಬಟ್ಟೆಗಳನ್ನು ಬೆಳಗ್ಗೆ ಎದ್ದು ಮಡಚಿಟ್ಟು ನಂತರ ಹಾಸಿಗೆ ನೀವು ಸ್ನಾನಕ್ಕೆ ಹೊರಡಬೇಕು. ಎಷ್ಟೋ ಜನ ತಾವು ಮಲಗಿರ್ತಕ್ಕಂಥ ಹಾಸಿಗೆ ಬಟ್ಟೆಗಳು ಮಡಚೋದೇ ಇಲ್ಲ, ಅದನ್ನು ಹಾಗೆ ಬಿಟ್ಟು ಅದರ ಮೇಲೆ ತುಳಿದು ಓಡಾಡ್ತಾ ಇರ್ತಕ್ಕಂಥದ್ದು ತುಂಬ ತಪ್ಪಿದು. ಅದಕ್ಕಿಂತ ಇನ್ನೊಂದು ವಿಚಾರ, ತಲೆ ಕೆಳಗೆ ಹಾಕ್ತಕ್ಕಂಥ ದಿಂಬು, ಅದರ ವಿಚಾರ ನೀವು ತಿಳ್ಕೊಂಡ್ರೆ ನೀವು ಸುಸ್ತಾಗಿಬಿಡ್ತೀರಿ. ನೀವು ತಲೆ ಕೆಳಗೆ ಹಾಕುವಂಥ ದಿಂಬು ಮಹಾಲಕ್ಷ್ಮಿ, ಅದರ ಮೇಲೆ ಕೂತ್ಕೊಳ್ಳಬಾರ್ದು ಅಂತ ಹೇಳ್ತಾರೆ. ದಿಂಬಿನ ಮೇಲೆ ಯಾವತ್ತೂ ಯಾರೂ ಕೂತ್ಕೊಳ್ಬಾರ್ದು. ದಿಂಬನ್ನು ಫಸ್ಟ್ ತೆಗೆದಿಡಬೇಕು. ಹಾಸಿಗೆಯನ್ನಾದರೂ ತೊಳಿಬಹುದು, ದಿಂಬು ತೊಳಿಬಾರ್ದು. ಇದು ಚೆನ್ನಾಗಿ ತಿಳ್ಕೊಳ್ಳಿ. ತಲೆ ಕೆಳಗಿರ್ತಕ್ಕಂಥ ದಿಂಬು ಅದನ್ನು ಲಕ್ಷ್ಮಿ ಅಂತಲೂ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳ್ಬೇಕಂದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಅದರ ಮೇಲೆ ಕೂತ್ಕೊಳ್ಬಾರ್ದು, ಅದನ್ನು ಕಾಲಲ್ಲಿ ತೊಳಿಬಾರ್ದು. ಇವೆಲ್ಲವನ್ನು ಸಹಿತ ಶುದ್ಧೀಕರಿಸ್ಕೊಂಡ್ರೆ ಖಂಡಿತ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಿಷ್ಟು ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇವೆಲ್ಲ ಚಿಕ್ಕ ಚಿಕ್ಕ ವಿಚಾರಗಳಾದರೂ ಕೂಡ ಎಷ್ಟು ಮಹತ್ವವನ್ನು ಪಡ್ಕೊಂಡಿವೆ ಅನ್ನೋದನ್ನ ಗುರುಜಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ವೀಕ್ಷಕರೇ, ನಾಳೆ ಗುರುಜಿ ಭೇಟಿ ಮಾಡುವಂತ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೀನಿ. ನಾಳೆ 2 ಕಾರ್ಯಕ್ರಮಗಳಿಗೆ ಗುರುಜಿ ಭೇಟಿನ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಪರಿವರ್ತನಾ ಚಾರಿಟೇಬಲ್ ಟ್ರಸ್ಟ್ ಇವರು ನಡೆಸ್ಕೊಡ್ತಾ ಇರುವಂತಹ, ಇವರು ಪ್ರಾಯೋಜಕತ್ವದಲ್ಲಿ ಮಾಡ್ತಾ ಇರುವಂತಹ ಸಾಮೂಹಿಕ ವಿವಾಹ ಸಮಾರಂಭ ಕಾರ್ಯಕ್ರಮ ನಾಳೆ ನಡೆಯುತ್ತೆ. ಕಾರ್ಯಕ್ರಮ ನಡೆಯುವಂತ ಸಮಯ ಬೆಳಗ್ಗೆ 10:30 ಕಾರ್ಯಕ್ರಮ ನಡೆಯುವಂತ ಸ್ಥಳ ಬೆಂಗಳೂರು ವಿಮಾನಪುರ, HL ಓಲ್ಡ್ ಏರ್ಪೋರ್ಟ್ ರಸ್ತೆ, HL ಕಲ್ಯಾಣ ಮಂಟಪ, ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಗುರುಜಿ ಕೂಡ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಡ್ತಾರೆ. ನೀವು ಕೂಡ ಗುರುಜಿಯವರನ್ನ ಕಾಣಬಹುದು. ಜೊತೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಗುರುಜಿಯವರ ಸಮ್ಮುಖದಲ್ಲೇ ನಡೆಯುತ್ತೆ. ಅಷ್ಟು ಜನಕ್ಕೂ ಕೂಡ ಗುರುಜಿಯವರು ಆಶೀರ್ವಾದವನ್ನ ಮಾಡಲಿದ್ದಾರೆ. ಹಾಗೆ ವೀಕ್ಷಕರೇ, ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಬೇಕು, ತಾವು ಕೂಡ ಅಲ್ಲಿ ಮದುವೆನ ಆಗೋದಕ್ಕೆ ಇಚ್ಛೆ ಪಟ್ಟಿದೆ, ಆದಲ್ಲಿ ಹೇಗೆ ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಈಗ ನಾನು ನಿಮಗೆ 2 ಮೊಬೈಲ್ ಸಂಖ್ಯೆನ ಕೊಡ್ತೀನಿ. ಆ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. ಆ ಸಂಖ್ಯೆಗೆ ಕರೆ ಮಾಡಿ ನೀವು ಕೂಡ ನೋಂದಣಿ ಮಾಡ್ಕೋಬಹುದು ಅಂತ ಹೇಳ್ತಾ, ಮೊದಲನೇ ಮೊಬೈಲ್ ನಂಬರ್ 7795503848. ಮತ್ತೊಮ್ಮೆ ಹೇಳ್ತೀನಿ, 7795503848. ಇದು ಒಂದು ಮೊಬೈಲ್ ಸಂಖ್ಯೆ ಆದರೆ, ಮತ್ತೊಂದು ಮೊಬೈಲ್ ನಂಬರ್ 9901031439.
9944 ನಿಮಗೆ ಬರೆಸ್ಕೊಳ್ಳೋಕೆ ಅನುಕೂಲ ಆಗಲಿ ಅಂತ ಮತ್ತೊಂದು ಸಲ ಹೇಳ್ತೀನಿ. 9910314444 ಎರಡೂ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು ಅಂತ ಹೇಳ್ತಾ, ಹಾಗೆ ನಾಳೆ ಸಂಜೆ ಮತ್ತೊಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿಗೂ ಕೂಡ ಗುರುಜಿಯವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಇದು. ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮ ನಡೆಯುವಂತ ಸ್ಥಳ ಬಿಳೇಕಹಳ್ಳಿ, ಬನ್ನೀರುಘಟ್ಟ ಮುಖ್ಯ ರಸ್ತೆ, ಬೆಂಗಳೂರು 76. ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. 4 ಗಂಟೆಗೆ ಗುರುಜಿ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಕಳೆದ ಭಾಗದಲ್ಲಿ ನಾವು ಮನೆಯ ಪರಿಸರ ಯಾವ ರೀತಿಯಾಗಿರ್ಬೇಕು, ಅದರಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಎಂಥದ್ದು, ಜವಾಬ್ದಾರಿ ಎಂಥದ್ದು, ಅದರಿಂದ ಆಗುವಂತ ಲಾಭ ಏನು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಪಂಚಾಂಗ ಶ್ರವಣ ಮಾಡೋಣ ಗುರುಜಿ. ಖಂಡಿತಮ್ಮ, ಪಂಚಾಂಗ ಶ್ರವಣವನ್ನೂ ಮಾಡ್ತೇನೆ. ಹಾಗೆ ಮನೆ ಪರಿಸರದಲ್ಲಿ ನಾವು ಇರಬೇಕಾದಂತಹ ರೀತಿ ನೀತಿಗಳ ಬಗ್ಗೆಯೂ ತಿಳಿಸಿದ್ದೇನೆ. ಸಾಧ್ಯವಾದಷ್ಟು ಮತ್ತೊಮ್ಮೆ ಹೇಳ್ತಿದ್ದೇನೆ, ಎಲ್ಲರ ಮನೆಗಳಲ್ಲೂ ನಗುಮುಖ ಬೇಕು. ಸಮಸ್ಯೆ ಏನೇ ಇದ್ದರೂ ಸಮಸ್ಯೆನ ಆಲೋಚನೆ ಮಾಡೋದು ತದನಂತರ ಇರಲಿ, ಆದರೆ ನಗುಮುಖವಾಗಿ ಸಾಧ್ಯವಾದಷ್ಟು ಪಾಸಿಟಿವ್ ಎನರ್ಜಿ ಮನೆ ಪರಿಸರದಲ್ಲಿ ಇರಬೇಕು. ಮತ್ತು ಮನೆಯಲ್ಲಿ ಮೇಲಿನ ಮೇಲೆ ಸಾಧ್ಯವಾದಷ್ಟು ಮನೆಗಳಲ್ಲಿ ಜೇಡರ ಬಲೆ ಕಟ್ಟದಿರ ನೋಡ್ಕೊಳ್ಳಿ. ಮನೆಗಳಲ್ಲಿ ಮೂಲ ಮೂಲೆಗಳಲ್ಲೂ ಜೇಡ ಕಟ್ಟುವಂತಹದ್ದು. ಆ ಜೇಡರ ಬಲೆ ಕಟ್ಟಿದಾಗ ಯಾವಾಗ ಮನೆಯಲ್ಲಿ ಜೇಡರ ಬಲೆಗಳು ಮೂಲ ಮೂಲೆಗಳಲ್ಲೂ ಕಟ್ಟಕ್ಕೆ ಶುರುವಾಗುತ್ತೋ ಸಮಸ್ಯೆ ಅಂತಕ್ಕಂಥದ್ದು ಮನೆ ಯಜಮಾನರಿಗೆ ಗೊತ್ತಿಲ್ಲದಿರನೇ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ, ಇಲ್ಲದ ರೋಗಗಳು ಬರುತ್ತೆ. ಅದಕ್ಕಿಂತ ಹೆಚ್ಚಿನಾಗಿ ಹೇಳಬೇಕಂದ್ರೆ ಸಾಕಷ್ಟು ಸಾಲದ ಹೊರೆನ ನೀವು ಹೊರಬೇಕಾಗತ್ತೆ. ಮನೆಯಲ್ಲಿ ಜೇಡ ಕಟ್ತಕ್ಕಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅಂದರೆ ಸಾಧ್ಯವಾದಷ್ಟು ನಿಮ್ಮ ಕಣ್ಣಾಯಿಸಿ. ಬರೀ ಭೂಮಿ ಶುದ್ಧಿ ಮಾಡಿ, ನೆಲ ಶುದ್ಧಿ ಮಾಡಿ, ಟೈಲ್ಸು, ಮಾರ್ಬಲ್ಲು ಇದನ್ನು ಮಾತ್ರ ಶುದ್ಧಿ ಮಾಡೋದು ಸಾಲದು. ಸ್ವಲ್ಪ ತಲೆ ಎತ್ತಿ ನೋಡಬೇಕು. ತಲೆ ಎತ್ತಿ ನೋಡಿ ನಿಮ್ಮ ಫ್ಯಾನ್ ಹತ್ರನೋ ಅಥವಾ ಮನೆಯ ಮೂಲ ಮೂಲೆಗಳಲ್ಲೋ ಎಲ್ಲಿ ಜೇಡ್ರ ಬೆಲೆ ಕಟ್ಟುತ್ತೋ, ಕಟ್ಟೋದಕ್ಕೆ ಅವಕಾಶಗಳಲ್ಲಿದೆಯೋ ಅಂಥ ಸ್ಥಳಗಳಲ್ಲೂ 1 ನಿಮಿಷ ಪರಕೆನೋ ಅಥವಾ ಅದರ ಧೂಳು ತೆಗಿತಕ್ಕಂಥ ಒಂದು ಕಡ್ಡಿಗೆ ಒಂದು ಪರಕೆ ಕಟ್ಕೊಂಡು ಅಲ್ಲಿ ಶುದ್ಧೀಕರಿಸಬೇಕು. ನಾವಿರ್ತಕ್ಕಂಥ ಪರಿಸರದಲ್ಲಿ ಸಾಧ್ಯವಾದಷ್ಟು ಸ್ವಚ್ಛತೆಯನ್ನು ನಾವು ಕಾಪಾಡಿಕೊಂಡ್ರೆ ಒಳ್ಳೆ ಆರೋಗ್ಯ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಜೊತೆಗೆ ನಾವು ದೇಹ ದಂಡಿಸಿ ಕೆಲಸ ಮಾಡೋದ ಒಂದು ಸಂತೋಷ ನಮಗಿದ್ದೇ ಇರುತ್ತೆ. ಅಥವಾ ಕೆಲವರು ಆಗೋದಿಲ್ಲ, ಕೂತ್ಕೊಳ್ತಿರೋ ಒಂದು ಒಳ್ಳೆ ಸೋಫಾನದ ಮೇಲೆ, ಒಳ್ಳೆ ಸೋಫಾ ಮೇಲೆ ಕೂತ್ಕೊಂಡು ಇನ್ನೊಬ್ಬರ ಕೈಲಿ ಆ ಕೆಲಸವನ್ನಾದರೂ ಮಾಡಿಸ್ತೀವಿ. ಒಟ್ಟಾರೆ ನೀವು ಮಾಡ್ತಿರೋ ಇನ್ನೊಬ್ಬರ ಕೈಲಿ ಮಾಡಿಸ್ತಿರೋ. ಒಂದಂತೂ ಸತ್ಯ, ನಿಮ್ಮ ಪರಿಸರನ ಸ್ವಚ್ಛತೆಯಿಂದ ಕಾಪಾಡ್ಕೊಳ್ಳಿ. ಜೊತೆಗೆ ಮನೆಯಲ್ಲಿ ನಕಾರಾತ್ಮಕವಾದಂತಹ ಅಥವಾ ನೆಗೆಟಿವ್ ಎನರ್ಜಿ ಇರ್ತಕ್ಕಂಥ ಅಥವಾ ನಿಮ್ಮ ಸ್ವರತರಂಗಳಲ್ಲಿ ನೀವು ಆಡ್ತಕ್ಕಂಥ ಮಾತು ಸಾಧ್ಯವಾದಷ್ಟು ಒಳ್ಳೆ ಸನ್ಮಾರ್ಗದತ್ತಿರಲಿ, ಸಂತೋಷವಾಗಿರಲಿ, ನಗನಗ್ತಾ ಇರಲಿ. ನಿಮ್ಮ ಪರಿವಾರ ಸದಾಕಾಲ ಸಮೃದ್ಧಿಯಿಂದ ಸಂತೋಷದಿಂದ ಮನೆಯಲ್ಲಿರೋ ಎಲ್ಲರೂ ಸಹಿತ ಸಂತೋಷವಾಗಿ ನಗನಗ್ತಾರೆ. ಅತಿ ಹೆಚ್ಚು ಕೂಗಾಟ ಬೇಡ, ಅತಿ ಹೆಚ್ಚು ಕಿರ್ಚಾಟ ಬೇಡ. ನಿಮ್ಮ ಮನೆಯಲ್ಲಿ ಆಡ್ತಕ್ಕಂಥ ಮಾತು ನಿಮ್ಮ ಮನೆಯ 4 ಗೋಡೆ ಮಧ್ಯದಲ್ಲಿ ಬಿಟ್ಟು ಪಕ್ಕದ ಮನೆ ಗೋಡೆಗೆ ತಾಟಬಾರ್ದು. ಪಕ್ಕದ ಮನೆ ಗೋಡೆಯವರು ಈ ಗೋಡೆ ಕಿವಿ ಕೊಡಬಾರ್ದು. ಅವರವರ ಸಂಸಾರದ ರಹಸ್ಯ, ಅವರವರ ಸಂಸಾರದ ಒಳಗುಟ್ಟು ಅಲ್ಲೇ ಇರಬೇಕು. ಸಂಸಾರದ ಗುಟ್ಟು ವ್ಯಾಧಿರೆಟ್ಟು ಅಂತ ಹೇಳ್ತಾರೆ. ನೀವು ಆಡ್ತಕ್ಕಂತಹ ಮಾತು ನಿಮ್ಮ ಕೋಪದಲ್ಲೋ, ನಿಮ್ಮ ನಗನಗ್ತನೋ, ನಿಮ್ಮ ಖುಷಿಯಲ್ಲೋ ಆಡ್ತಕ್ಕಂತಹ ಮಾತು ಇನ್ನೊಬ್ಬರಿಗೆ ಅದು ಆಹಾರವಾಗಬಾರ್ದು. ಕೆಲವರಿಗೆ ಬಾಯಿ ಚಪಲ ಜಾಸ್ತಿ. ಅವ್ರ ಮನೆಯಲ್ಲಿ ಹೆಗ್ಗಡ ಸತ್ತು ಬಿದ್ದಿದ್ರು ಪಕ್ಕದ ಮನೆಯಲ್ಲಿ ನೊಣ ಓಡಾಡ್ತಾ ಇದ್ರೆ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಇಂತಹ ಆತ್ಮೀಯರು ಸಾಕಷ್ಟು ಜನ ಇರ್ತಾರೆ. ಅಂತಹವರಿಗೆ ನಾವು ತುತ್ತಾಗಬಾರ್ದು. ಅದರಿಂದ ನಗುಮುಖ ಹೊಂದಿರಲಿ, ಮನೆ ಸಮೃದ್ಧಿಯಾಗಿರಲಿ, ಮನೆ ಪರಿಸರ ಸದಾಕಾಲ ಶುದ್ಧಿಯಾಗಿರಲಿ, ಸ್ವಚ್ಛತೆಯನ್ನು ಕಾಪಾಡಿ ನಮ್ಮಲ್ಲಿರ್ತಕ್ಕಂತಹ ಒಂದು ಆ ನೆಗೆಟಿವ್ಸ್ನ ದೂರ ಮಾಡಿ ಪಾಸಿಟಿವ್ ಎನರ್ಜಿಯಲ್ಲಿ ಒಳ್ಳೆ ಆನಂದಕರವಾಗಿ ಆನಂದಮಯವಾದಂತಹ ನೆಮ್ಮದಿಕರವಾದಂತಹ ಸಂಸಾರ ಸುಖ ಸಂತೋಷವಾಗಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಇರಲಿ ಅಂತ ಹೇಳಿ ಮಂಜುನಾಥನ್ನು ನಾನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ ನೋಡೋಣ. ಯಾಕೆಂದರೆ ನೀತಿ ಪಾಠನೇ ಜಾಸ್ತಿ ಆದರೆ ಪಂಚಾಂಗ ಬೇಕು, ರಾಶಿಫಲ ಬೇಕು. ರಾಶಿಫಲದತ್ತ ಗಮನ ಹರಿಸೋಣ. ಓಂ ಭಗವತೀ ನಮಃ, ಶ್ರೀರಾಜರಾಜೇಶ್ವರೀ ನಮಃ. ಓಂ ಶ್ರೀಂ ಗುರುವಾಯೂರಪ್ಪ ಶ್ರೀ ಕೃಷ್ಣ ಪರಮಾತ್ಮ ದೇವತಾಭ್ಯೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನೇಕಾಲಾಯ ಕಾಲಾಗ್ನೇರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಜಯನಾಮ ಸಂವತ್ಸರೇ ಉತ್ತರಾಯಣಿ ಶಿಶಿಋತು ಮಾಘಮಾಸ ಶುಕ್ಲಪಕ್ಷ 28/1/2015 ಬುಧವಾರ, ಭರಣಿ ನಕ್ಷತ್ರ, ಮಧ್ವನವಮಿ. ಇವತ್ತು ಮಧ್ವನವಮಿ, ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದವರು ಧರಣಿ ಆಳ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಧರಣಿ ಆಳ್ತಕ್ಕಂತಹದ್ದು ಪ್ರತಿಯೊಬ್ಬರು ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ, ಅವರಿಗೆ ವ್ಯಕ್ತಿ ತನಗೆ ತಾನೇ ಆ ಧರಣಿಯನ್ನು ಆಳಬೇಕು. ಅಂದರೆ ತನ್ನ ಮನಸ್ಸಲ್ಲಿ ತಾನೇ ರಾಜ್ಯವನ್ನು ಆಳಬೇಕು.
ರಾಜ್ಯ ಆಳೋದು ಅಂದರೆ 4 ಜನದ ಮೇಲೆ ನೀವು ಕೂತು ದರ್ಪವಾಗಿ ನಿಂತು ಮಾತಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸ್ತಕ್ಕಂಥದ್ದಲ್ಲ. ನಮ್ಮೊಳಗಿರ್ತಕ್ಕಂತಹ ಕೆಟ್ಟದ್ದನ್ನು ತುಳಿದು ಅದುಮಿ ಅದರ ಮೇಲೆ ನಾವು ಧರಣಿ ಆಳಬೇಕು, ಅದರ ಮೇಲೆ ನಾವು ರಾಜ್ಯವನ್ನು ನಾವು ಕಟ್ಟಬೇಕು. ನಮ್ಮೊಳಗಿರ್ತಕ್ಕಂತಹ ಕೆಟ್ಟತನ, ನಮ್ಮೊಳಗಿರ್ತಕ್ಕಂತಹ ಕೆಟ್ಟ ನಡತೆ, ಇದನ್ನು ನಾವು ತುಳಿದು ಅದಕ್ಕೆ ಒಂದು ದಹನ ಮಾಡಿದ್ರೆ ಅಲ್ಲಿಂದ ಆಚೆಗಿರ್ತಕ್ಕಂಥದ್ದೇ ನಮ್ಮ ರಾಜ್ಯ, ಅದೇ ರಾಮರಾಜ್ಯ. ಆ ರಾಜ್ಯ ಪ್ರತಿಯೊಬ್ಬರ ಕುಟುಂಬ, ಪ್ರತಿಯೊಬ್ಬರ ಮನಸ್ಸಲ್ಲೂ ಇರಲಿ ಅಂತ ಹೇಳ್ತಾ, ಇನ್ನು ಮಾಘ ಮಾಸದ ಬಗ್ಗೆ ಹೇಳ್ತಾನೇ ಬರ್ತಾ ಇದ್ದೇನೆ. ಮಾಘ ಸ್ನಾನವನ್ನು ಮಾಡಿ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೊಳ್ಳಿ. ಇದು ವರ್ಷದಲ್ಲಿ ಸಿಗತಕ್ಕಂತಹ ಈ ಒಂದು ಮಾಘ ಮಾಸದ ವಿಶೇಷಗಳು ಬಹಳಷ್ಟು ಚೆನ್ನಾಗಿದೆ. ಮಾಘ ಮಾಸದಲ್ಲಿ ಯಾವುದೇ ಅನುಷ್ಠಾನ, ಯಾವುದೇ ದೇವತಾ ದರ್ಶನ, ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೊರಡತಕ್ಕಂಥದ್ದು ಮಾಘ ಮಾಸದ ಮಾಘ ಭಾನುವಾರ ಮಾಘ ಸ್ನಾನ ಮಾಡ್ತಕ್ಕಂಥದ್ದು ಇದೆಲ್ಲ ಬಹಳ ಶ್ರೇಷ್ಠಕರವಾದ್ದು, ಅರ್ಥಗರ್ಭಿತವಾಗಿರುವಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು. ಇದನ್ನು ಮಾಡಿ ನಮ್ಮೊಳಗಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಂಡು ಸಮೃದ್ಧಿಯಾದಂತಹ ಒಳ್ಳೆಯ ಬದುಕಿನಡೆಗೆ ನಡೆಯೋದಕ್ಕೆ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಒಳ್ಳೆಯ ಸದಾವಕಾಶ ಇದೆ. ಅದನ್ನು ಉಪಯೋಗಿಸ್ಕೊಳ್ಳೋಣ. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ. ಮನೋಜವಂ ಮಾರ್ದದೊಲ್ಲೆ ವೇಗಂ ಜದೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾದಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಅಂಬಾಂ ಶ್ರೀಂ ರಾಜರಾಜೇಶ್ವರೀಂ ನಮಃ. ಶ್ರೀಂ ಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಭಗವತಿ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಭಗವತಿ ಓಂ ಅಮಲೆ ವಿಮಲೆ ಕಮಲೆ ಕಮಲೆ ನಿಂಬಳೆ ಟಹಟಃ ಸ್ವಾಹ. ದುರ್ಗಾಂ ಬಾಹಿ ಬಾಹಿ ಸರಂತಾಂ. ಓಂ. ಇನ್ನು ರಾಶಿಫಲಗಳನ್ನು ಪ್ರಾರಂಭಿಸೋಣ. ಆದರೆ ಅದಕ್ಕೂ ಮುನ್ನ ಮಧ್ಯೆ ಒಂದು ಬ್ರೇಕ್ ತಗೊಳ್ಳೋಣ. ಖಂಡಿತ ಗುರುಜಿ. ಹಾಗೆ ಬ್ರೇಕ್ ತಗೊಳ್ಳೋಕ್ಕೂ ಮೊದಲು ಶುಕ್ರವಾರ ನಡೆಯುವಂಥ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮ್ಮ ವೀಕ್ಷಕರಿಗೆ. ವೀಕ್ಷಕರೇ, 2 ಕಾರ್ಯಕ್ರಮಗಳಿಗೆ ಗುರೂಜಿ ಶುಕ್ರವಾರ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಶ್ರೀ ಹುಚ್ಚಮ್ಮ ಪಟ್ಟಲದಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಹಮ್ಮಿಕೊಂಡಿರುವಂಥ ಕಾರ್ಯಕ್ರಮದಲ್ಲಿ ಗುರೂಜಿ ಭೇಟಿಯನ್ನು ಕೊಡ್ತಾರೆ. ಅವತ್ತು ನೂತನ ಗರ್ಭಗುಡಿ, ಗೋಪುರದ ಕಳಸ, ನೂತನ ವಿಗ್ರಹ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗುರೂಜಿ ಭೇಟಿಯನ್ನು ಕೊಡ್ತಾರೆ. ಕಾರ್ಯಕ್ರಮ ಪ್ರಾರಂಭ ಆಗುವಂಥ ಸಮಯ ಬೆಳಗ್ಗೆ 11:30. ಕಾರ್ಯಕ್ರಮ ಆಗುವಂಥ ಸ್ಥಳ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಕೊಪ್ಪ. ಈ ಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಗುರೂಜಿ ಭೇಟಿಯನ್ನು ಕೊಡ್ತಾರೆ. ಹಾಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಅದೇ ದಿನ ಗುರೂಜಿ ಭೇಟಿಯನ್ನು ಕೊಡ್ತಾರೆ. ಕಾರ್ಯಕ್ರಮ ಪ್ರಾರಂಭವಾಗುವಂಥ ಸಮಯ 12 ಗಂಟೆ ಸುಮಾರಿಗೆ. ಕಾರ್ಯಕ್ರಮ ಆಗ್ತಾ ಇರುವಂಥ ಸ್ಥಳ ಕುಂದುಕೋಟೆ ಗ್ರಾಮ, ಡೆಂಕಡಿ ಕೋಟೆ ತಾಲೂಕು, ಕೃಷ್ಣಗಿರಿ ಜಿಲ್ಲೆ. ಈ ಭಾಗಕ್ಕೆ ಗುರೂಜಿ ಭೇಟಿ ಕೊಡ್ತಾರೆ. ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದ ವಿವರ ಅಂತ ಅಂದ್ರೆ ಶ್ರೀ ಜಲಕಂಠೇಶ್ವರ, ಶ್ರೀ ಲಘುಮಮ್ಮ ದೇವಿ, ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಸಮೇತ ಪ್ರತಿಷ್ಠಾಪನಾ ಹಾಗೂ ಕುಂಭಾಭಿಷೇಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. 2 ಕಾರ್ಯಕ್ರಮಗಳಿಗೆ ಗುರೂಜಿ ಭೇಟಿಯನ್ನ ಕೊಡ್ತಾರೆ ಅಂತ ಹೇಳ್ತಾ, ಗುರೂಜಿ ಪಂಚಾಂಗ ಶ್ರವಣವನ್ನ ಮಾಡಿದ್ದಾಯ್ತು. ಈಗ 12 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃದೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ಹರಿಹರ ಪುತ್ರಾಯ ಪುತ್ರಲಾಭಾಯ ಮಹಾಶಾಸ್ತ್ಯಂ ಶತ್ರುವಿನಾಶನಾಯ ಪ್ರತ್ಯಕ್ಷ ಶೂಲವಿದಾಯ ಮದಗಜವಾಹನಾಯ ವರವರದ ಸರ್ವಜನಮೇವ ಶಮಾನಾಯ ಸ್ವಾಹ. ಓಂ ಸ್ವಾಮೀ ಶರಣಮಯ್ಯಪ್ಪ. ರಾಶಿಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಕಾರ್ಯಗಳ ನಿಮಿತ್ತ ಸಾಕಷ್ಟು ದೂರಭಾರ ಪ್ರಯಾಣ, ಅಥವಾ ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ಜೊತೆಯಲ್ಲಿದ್ದರೂ ಕೆಲಸವನ್ನು ಮಾಡ್ತಿದ್ರು, ಮತ್ತೊಂದು ಕೆಲಸದ ಬಗ್ಗೆ ನಿಮ್ಮ ಆಲೋಚನೆ, ಹೀಗೆ ಒಂದಲ್ಲ ಒಂದು ಕಡೆ ಸಾಕಷ್ಟು ಕೆಲಸಗಳ ಒತ್ತಡದಲ್ಲಿ ನೀವಿರ್ತೀರಿ. ಮೇಷರಾಶಿಯವರಿಗೆ ಇವತ್ತು ಅಷ್ಟೊಂದು ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಸಂತೃಪ್ತಿ ಇದ್ಯಾವುದು ಕಾಣಿಸೋದು ತುಂಬ ಕಡಿಮೆನೇ. ನೀವು ಅಂದ್ಕೊಳ್ಳೋದೇ ಒಂದು, ಅಲ್ಲಾಗದೇ ಒಂದು. ನಿಮ್ಮ ಪ್ರಯಾಣ ಸರಿಯಾದ ಸಮಯಕ್ಕೆ ಹೊರಡಕ್ಕಾಗ್ದಿರಾ ಆಫೀಸುಗಳಲ್ಲಾಗಲಿ, ಉನ್ನತ ಅಧಿಕಾರಿಗಳ ಹತ್ರ ಆಗಲಿ, ಅಥವಾ ನಿಮ್ಮ ಮೇಲ್ವಿಭಾಗದಲ್ಲಿರ್ತಕ್ಕಂಥ ಅಂದರೆ ನೀವು ಯಾರು ಕೈ ಕೆಳಗೆ ಕೆಲಸ ಮಾಡ್ತಿರ್ತೀರೋ ಅಂಥವರಿಂದಲೂ ಒಂದಲ್ಲ ಒಂದು ಮಾತಿರಬೇಕಾಗತ್ತೆ. ಮನೆ ಪರಿಸರದಲ್ಲಿ ಇರ್ತಕ್ಕಂಥವ್ರು ಒಂದಲ್ಲ ಒಂದು ಮಾತಾಡಬೇಕಾಗತ್ತೆ. ಆದರೂ ಹಿರಿಯರು ಯಾರಾದರೂ ಏನಾದ್ರು ಮಾತಾಡಿದಾಗ ತಲೆ ಬಗ್ಸಿ ನಡೀತಕ್ಕಂಥದ್ರಲ್ಲಿ ತಪ್ಪಿಲ್ಲ. ನಾವು ತಪ್ಪು ಮಾಡಿದಾಗ ಇನ್ನೊಬ್ಬರು ನಮ್ಮನ್ನು ದಂಡನೆ ಮಾಡಿ ಇನ್ನೊಬ್ಬರು ನಮ್ಮನ್ನು ಒಂದೆರಡು ಮಾತು ಮಾತಾಡ್ತಾರೆ ಅಂದರೆ ಅವ್ರ ಮೇಲೆ ತಿರುಗಿ ಹೋಗ್ತಕ್ಕಂಥದ್ದು ತಪ್ಪಾಗತ್ತೆ. ಆ ಕ್ಷಣ ತಲೆ ಬಗ್ಸಿ ನಡೆದುಬಿಟ್ರೆ ಖಂಡಿತ ಅನುಕೂಲ ಆಗೇ ಆಗುತ್ತೆ. ನಿಂದಕರಿರಬೇಕು ಹಂದಿಗಳ ತರಹ. ಹಾಗೆ ನಿಂದಕರು ಎಲ್ಲ ಕಡೆ ಇದ್ದಾಗಲೂ ಸಹಿತ ನಾವು ಆಲೋಚನೆ ಮಾಡಬೇಕು,
ನಮ್ಮಲ್ಲಿ ಏನೋ ತಪ್ಪನ್ನು ಕಂಡುಹಿಡಿದಿದ್ದಾರೆ ಅಂತ, ಅಥವಾ ನಮ್ಮ ತಪ್ಪನ್ನೇ ತಪ್ಪಿದ್ರುತ್ತೋ ತಪ್ಪಿರೋದಿಲ್ವೋ ಆ ಸನ್ನಿವೇಶಕ್ಕೆ ನಮಗೆ ಆ ಕ್ಷಣ ಇದ್ದರೂ ಸಹಿತ ನಮ್ಮ ಗ್ರಹಗತಿಗಳ ಮೇಲೂ ಸಹಿತ ನಮ್ಮ ಆಲೋಚನೆ ಬೇಕಾಗುತ್ತೆ. ಹಾಗೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಇವತ್ತಿನ ಸರಿಯ ಅಷ್ಟು ಸಮಂಜಸವಲ್ಲ. ಈ ಸಮಯ ಸಮಂಜಸವಾಗಿ ಆಗೋದಕ್ಕೆ ನೀವು ಮಾಡಬೇಕಾದ್ದು ಶನೈಶ್ಚರ ಪ್ರಾರ್ಥನೆಯನ್ನು ಮಾಡಿ. ಶನ್ನೋ ದೇವಿ ರವಿಷ್ಟಯ ಆಪೋ ಭವಂತ ವೇದೇಂಶಯೋರ್ವಿಶ್ರವಂತರಃ ಶನೈಶ್ಚರಾಯ ನಮಃ. ಈ ಪ್ರಕಾರ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡಿ ರಾಶಿಫಲದಲ್ಲಿ ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಶನೈಶ್ಚರ ಆರಾಧನೆ ಮಾಡೋದ್ರಿಂದ ಬರ್ತಕ್ಕಂತಹ ದೋಷಗಳು ದೂರ ಆಗುತ್ತೆ. ಎಂತಹ ನಿಂದಕರಾದರೂ, ಎಂತಹ ನಿಮಗೆ ತೊಂದರೆ ಕೊಡೋರಾದರೂ, ಅಥವಾ ನಿಮಗೆ ಸಮಸ್ಯೆಗಳ ಸರಮಾಲೆ ಹುಟ್ಟಿದ್ರೂ ಅದನ್ನು ದೂರ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದೇ ಚೈತನ್ಯ ಶಕ್ತಿ ಶನೈಶ್ಚರ ಮಂತ್ರ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ತುಂಬ ಬೆನ್ನೋವು ಅಥವಾ ಹೊಟ್ಟೆ ಸಂಕಟ, ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆ, ಅಥವಾ ನಿಮ್ಮ ಎರಡೂ ಕಣ್ಣಿನ ಹುಬ್ಬುಗಳು ನೋವು ಬರ್ತಕ್ಕಂಥದ್ದು, ಇಂತಹ ಸನ್ನಿವೇಶಗಳು ಕಾಣಬಹುದು. ಜೋಪಾನ. ಯಾವುದೇ ಆದರೂ ಸಹಿತ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಹಿಂದೆ ಆರೋಗ್ಯ ಯಾವುದೇ ಅನಾರೋಗ್ಯ ಕೆಟ್ಟರು ಏನೇ ಸಮಸ್ಯೆಗಳಾದರೂ ಅಂತಹ ದೊಡ್ಡ ಸಮಸ್ಯೆಗಳಾಗ್ತಿರಲಿಲ್ಲ. ಕಾರಣ ನಾವಾಗ ಕೆಲವು ಸಸ್ಯಗಳನ್ನು ಅವಲಂಬಿಸಿದ್ವಿ. ಸಸ್ಯಕಾಶಿಯಿಂದ ಆ ಇರ್ತಕ್ಕಂತಹ ವನಸರಿಗಳಿಂದ ಆ ಒಂದು ಸಂಪತ್ತು, ವನಸರಿಯ ಸಂಪತ್ತಿನಿಂದ ನಮ್ಮ ಆರೋಗ್ಯನ ಶುದ್ಧಿಪಡಿಸ್ಕೊಳ್ತಿದ್ವಿ. ಆದರೆ ಈಗ ಎಲ್ಲದಕ್ಕೂ ಟ್ಯಾಬ್ಲೆಟ್ಸು, ಎಲ್ಲದಕ್ಕೂ ಇಂಜೆಕ್ಷನ್ಸ್ ಇದೆ. ಎಲ್ಲದಕ್ಕೂ ಸಹಿತ ನಾವು ವೈದ್ಯರನ್ನ ಇಮಿಡಿಯೇಟ್ ಸಲಹೆ ತೆಗೆದುಕೊಳ್ಳೇಬೇಕು. ಕಾರಣ ನಾವು ತಿಂತಾ ಇರ್ತಕ್ಕಂಥ ಆಹಾರ ಪದ್ಧತಿ ಜೊತೆಗೆ ನಾವು ಏನು ಆಹಾರವನ್ನು ತಿಂತಿದ್ದೇವೋ ಎಲ್ಲವೂ ಸಹಿತ ಕೆಮಿಕಲ್ಸಲ್ಲಿದೆ. ಒಂದು ತರಕಾರಿ ತೆಗೆದುಕೊಳ್ಳಿ, ಹಣ್ಣು ತೆಗೆದುಕೊಳ್ಳಿ, ಧಾನ್ಯಗಳು ತಗೊಳ್ಳಿ, ತಿಂತಕ್ಕಂಥ ಪ್ರತಿಯೊಂದು ಪದಾರ್ಥ ಹಸಿವು ಅಂತ ತಿಂದರೆ ಆ ಹಸಿವು ನೀಗಿಸ್ಲಿಕ್ಕೆ ನಾವು ಏನು ತಿಂತೀವೋ ಒಂದಿಷ್ಟು ತಿಂತೇವೆ ಅಷ್ಟೇ. ನಾವು ತಿಂದಂಥ ಇಷ್ಟು ಪದಾರ್ಥದಲ್ಲೂ ನಮಗೆ ಶಕ್ತಿ ಸಿಗೋದು ಎಲ್ಲೋ ಒಂದು ಸಾಸಿವೆ ಕಾಳಷ್ಟು, ಒಂದು 4 ನಾಣ್ಯದಷ್ಟು ಮಾತ್ರ. ಕಾರಣ ಬೆಳೀತಕ್ಕಂಥ ಬೆಳೆ ವರ್ಷಕ್ಕೆ ಒಂದು ಬೆಳೆ ಇತ್ತು, ಅದು ದಷ್ಟಪುಷ್ಟಾಗಿ ಗಟ್ಟಿ ಇತ್ತು. ಅದರಲ್ಲಿ ಇವತ್ತು ವರ್ಷಕ್ಕೆ 2 ಅಥವಾ 3 ಬೆಳೆ ಬರ್ತಾ ಇದೆ. ಅಂದರೆ ಎಲ್ಲವೂ ಸ್ಪೀಡು ಮತ್ತು ಸಾಕಷ್ಟು ಇಳುವರಿ ಇರ್ತಕ್ಕಂಥದ್ದು. ಇಳುವರಿ ಜಾಸ್ತಿ ಆದಷ್ಟು ಅದರಲ್ಲಿ ಟೊಳ್ಳಿನಂಶನೇ ಇರುತ್ತೆ. ಹಾಗಾಗಿ ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿಗಳು ಸಮಂಜಸವಲ್ಲ. ಹಾಗೆ ನಾವು ತಿನ್ನೋ ಆಹಾರದಲ್ಲೇ ಶಕ್ತಿ ಇಲ್ಲ ಅಂದರೆ ಇನ್ನು ನಮ್ಮ ದೇಹದಲ್ಲಿ ಎಲ್ಲಿಂದ ಬರಬೇಕು ಶಕ್ತಿ? ಹಾಗೆ ಇನ್ನು ರಾಶಿಫಲದಲ್ಲಿರ್ತಕ್ಕಂಥ ರೀತಿ ಗ್ರಹಗತಿಗಳಲ್ಲೂ ಏನಾದರೂ ತೊಂದರೆಗಳಿದ್ದರೆ, ಅಲ್ಲೂ ಏನಾದರೂ ಸಮಸ್ಯೆಗಳಂತಿದ್ದರೆ ಅಲ್ಲಿ ಸಮಸ್ಯೆ ಮತ್ತಷ್ಟು ಆಗೇ ಆಗುತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯದಲ್ಲಾಗುವಂತಹ ವ್ಯತ್ಯಾಸಗಳಿಗೆ ಸಾಧ್ಯವಾದಷ್ಟು ಅಂತಹ ಸಮಸ್ಯೆಗಳೆದುರಾದರೆ ಹಿಂದಲೇ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಅದಕ್ಕಿಂತ ಹೆಚ್ಚಿನಾಗಿ ಏನಾದರೂ ಪರಿಸರದಲ್ಲಿ ನೀವು ಮಾಡ್ಕೊಳ್ಬಹುದಾದಂಥ ವನಸಿರಿಗಳ ಸಹಾಯ ಇದ್ದರೆ ಅಲ್ಲೂ ಸಹಿತ ಅದರ ಸಹಾಯ ತೆಗೆದುಕೊಳ್ಳಿ. ಇನ್ನು ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಲಾಭ ಇದೆ, ಚಿಂತೆ ಮಾಡೋಷ್ಟಿಲ್ಲ. ನಿಮಗೆ ಭಗವಂತ ಆಯಾ ಕಾಲಕ್ಕೆ ಏನು ಬೇಕೋ ಅದನ್ನು ಕೊಡ್ತಿದ್ದಾನೆ. ಆದರೆ ಇಲ್ಲಿ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಬಹಳ ಲಕ್ಷ್ಯ ಬೇಕಾಗಿದೆ. ಆರೋಗ್ಯನ ಸುಧಾರಿಸ್ಕೊಳ್ಳಿ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಒಳ್ಳೆಯದಾಗಲಿ. ನೀವೆಲ್ಲರೂ ಕಾಯ್ತಿರುವಂತ ಸಮಯ ಹತ್ರ ಬಂದಿದೆ. ಎಲ್ಲರೂ ಕೂಡ ಗುರುಜಿ ಹತ್ರ ಮಾತನಾಡಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ. ನಿಮ್ಮ ಸಮಸ್ಯೆಯನ್ನ ಹೇಳಬೇಕು, ಆ ಬಗೆಹರಿಸ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ. ಈಗ ಸ್ವರ ಜ್ಯೋತಿಷ್ಯ ವಿಭಾಗ ಪ್ರಾರಂಭ ಮಾಡ್ತೀನಿ ವೀಕ್ಷಕರು. ಆದ್ರೆ ಅದಕ್ಕೂ ಮೊದಲು ಯಾರು ಸಮಸ್ಯೆ ಇರ್ತಾರೋ ಅಂಥವ್ರು ಮಾತ್ರ ಕರೆ ಮಾಡಬೇಕು, ಗುರುಜಿಯವರ ಹತ್ರ ಮಾತನಾಡಬೇಕು. ಹಾಗೆ ಕರೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕಾಗುತ್ತೆ. ಜೊತೆಗೆ ನೆಟ್ವರ್ಕ್ ಸಿಗುವಂತ ಜಾಗದಿಂದ ಕರೆ ಮಾಡಿದಂತ ವೇಳೆ ಗುರುಜಿಯವರ ಹತ್ರ ಮಾತನಾಡಬಹುದು ಅಂತ ಹೇಳ್ತಾ ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಈ ದಿನದ ಮೊದಲ ಕರೆ ಯಾರು ಎಲ್ಲಿಂದ ಮಾಡಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ತಮ್ಮ ಹೆಸರು? ಅಕ್ಷತಾ ಅಂತ. ಅಕ್ಷತಾ, ಇಲ್ಲಿಂದ ಕರೆ ಮಾಡ್ತಿದ್ದೀರಾ? ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಹುಬ್ಬಳ್ಳಿಯಿಂದ. ಗುರುಜಿ ಇದ್ದಾರೆ, ಮಾತನಾಡಿ. ಅಕ್ಷತಾ, ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಹಾ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದೆಯಮ್ಮ? ಹಾ ರೀ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ. ಗುರುಜಿ, ನಂದು 2 ವರ್ಷದಿಂದ PUC ಮ್ಯಾಥಮೆಟಿಕ್ಸ್ ಓದಿದೆ ಗುರುಜಿ. ಅದ್ ಪಾಸ್ ಆಗ್ತಾ ಇಲ್ಲ ರೀ ಗುರುಜಿ. ಯಾಕೆ ಮ್ಯಾಥಮೆಟಿಕ್ಸ್ ಸರಿ ಇಲ್ವಾ? ಹಾ, ನನ್ ಸ್ವಲ್ಪ ಮ್ಯಾಥಮೆಟಿಕ್ಸ್ ಅದ್ ಎಕ್ಸಾಮ್ ಬರ್ಲಿಕ್ಕೆ ಹೋದ್ರೆ ಭಯ ಬರುತ್ತೆ ಗುರುಜಿ. ನೀನು ಆ ಭಯ ಮತ್ತು ಆ ಚಳಿ ಬಿಡಬೇಕು. 2 ವರ್ಷದಿಂದ ನೀನು ಓದಿ ಪುನಃ ಅದನ್ನು ನೀನು ಪಾಸ್ ಮಾಡೋಕೆ ಆಗ್ತಾ ಇಲ್ಲ ಅಂದರೆ ನಿನ್ನ ಮನಸ್ಸಲ್ಲಿ ಬಹಳ ಆಳವಾಗಿ ಅದು ಏನೋ ದೊಡ್ಡ ಸಮಸ್ಯೆ ಅಥವಾ ಅಲ್ಲಿ ಭಯದ ವಾತಾವರಣ, ನಿನ್ನ ಕಣ್ಣಿನ ಮುಂದೆ ಚೆನ್ನಾಗಿ ಒಳ್ಳೆ ಚಿತ್ರೀಕರಣ ಇದ್ರು, ನಿನಗೆ ಗೊತ್ತಿದ್ರು ಸಹಿತ ಆನ್ಸರ್ ಗೊತ್ತಿದ್ರು ಬರೀಲಿಕ್ಕೆ ಆಗದೆ ಅಂತ ಪರಿಸ್ಥಿತಿ ನೀನು ಹೋಗ್ತಾ ಇದೆಯಾ? ಹೌದ್ರಿ ಗುರುಜಿ. ಯಾಕೆ ನಿನಗೆ ಆನ್ಸರ್ ಗೊತ್ತಿದೆ, ಅಲ್ಲೇ ಕನ್ಫ್ಯೂಷನ್ ತಂದ್ಕೊಳ್ತಾ ಇದೆಯಾ, ಇದು ಕರೆಕ್ಟ್ ಹೌದೋ ಅಲ್ವೋ ಅನ್ನೋದ್ರಲ್ಲಿ ಸಮಯನ ಮೀರಿಸ್ತಾ ಇದೆಯಾ? ಆದ್ರೆ ಈ ಸತಿ ಅದನ್ನ ತಲೆಗೆ ತಂದ್ಕೋಬೇಡ ತಾಯಿ. ಇನ್ನೊಂದು ವಿಚಾರ, ನಿನಗೆ ಯಾವ ಸಬ್ಜೆಕ್ಟ್ ಕಷ್ಟ ಅನ್ಸುತ್ತೆ ಅದನ್ನ ಮನಸ್ಸಲ್ಲಿ ಬಹಳ ಆಳವಾಗಿ ಅದನ್ನ ಇಟ್ಬಿಡ್ತೀರಿ. ಅಯ್ಯೋ ಈ ಸಬ್ಜೆಕ್ಟ್ ಕಷ್ಟ, ನನಗೆ ಇದಾಗ್ತಾ ಇಲ್ಲ ಅಂತ. ಆಗೋದಿಲ್ಲ, ಕಷ್ಟ ಅನ್ನೋದು ಮನಸ್ಸಿಂದ ಕಿತ್ತಾಕ್ಬಿಡ್ಬೇಕು.
ನಿನಗೆ ಏನ್ ಬರುತ್ತೆ ಅದನ್ನೇ ನೀನ್ ಬರೀಬೇಕು. ಹಾ ರೀ ಗುರು. ಇಷ್ಟು ಮಾತ್ರ ನೀನ್ ಮಾಡು, ಖಂಡಿತ ನೀನ್ ಗೆದ್ಕೊಂಡ್ಬರ್ತೀಯ, ನಿನ್ ಕೈಲಿ ಆಗುತ್ತೆ. ಗುರುಜಿ ಅಂದ್ರೆ ಈ ಸಲ ಏನಾದ್ರು ಪೂಜಾ ಮಾಡೋದಿದ್ರೆ ಹೇಳ್ರಿ ಗುರುಜಿ, ಪೂಜಾ ಮಾಡ್ತೀನಿ ರೀ. ಖಂಡಿತ ನೀನ್ ಮಾಡಬೇಕಾದಂತಹದ್ದು, ನಿಮ್ಮ ಮನೆ ಹತ್ರ ಸಮೀಪದಲ್ಲೆಲ್ಲ ತುಂಬೆ ಗಿಡ ಇದ್ರೆ, ತುಂಬೆ ಗಿಡ ನೋಡಿದ್ಯಾ? ಹಾ ಗುರುಜಿ ನೋಡಿದ್ದೀನಿ. ತುಂಬೆ ಗಿಡ, ಆ ತುಂಬೆ ಹೂವಿನ ಗಿಡ, ಅದು ನಿಮಗೆ ಗಿಡ ಸಿಕ್ಕಿದ್ರೆ ಸರಿ, ಇಲ್ಲಾಂದ್ರೆ ಒಂದು ಪಾಟಲ್ ಹಾಕೊಂಡು 48 ದಿನ 48 ಡೇಸ್ ಬೆಳಿಗ್ಗೆ ಬೇಗ 6 ಗಂಟೆ ಒಳಗಡೆ, ಅಂದ್ರೆ 5 ಗಂಟೆ 50 ನಿಮಿಷದ ಒಳಗೆ ಸ್ನಾನ ಆಗಬೇಕು. 6 ಗಂಟೆ 15 ನಿಮಿಷದೊಳಗಾಗಿ ಆ ಗಿಡಕ್ಕೆ 11 ನಮಸ್ಕಾರ ಹಾಕ್ಬೇಕು. ಅಲ್ಲೇ ಗಿಡದ ಮುಂಭಾಗದಲ್ಲೇ ಕೂತ್ಕೊಂಡು ನೀನು ಸ್ವಲ್ಪ ಓದಕ್ ಕೂತ್ಕೋಬೇಕು. ಇಷ್ಟು ಮಾತ್ರ ಮಾಡು, ಖಂಡಿತ ನೀನು ಈ ಸತಿ ಪಾಸ್ ಆಗ್ತೀಯಾ. ಒಳ್ಳೆ ಅಂಕಗಳಿಂದಾನೇ ಪಾಸ್ ಆಗ್ತೀಯಾ, ನಮಗೆ ಸ್ವೀಟು ಕಳಿಸ್ತೀಯ. ಒಳ್ಳೆದಾಗಲಿ. ಖಂಡಿತ ಗುರುಜಿ ಕೊಟ್ಟಂತ ಪರಿಹಾರವನ್ನ ಅನುಸರಿಸಿ ನಿಮ್ಮ ಎಕ್ಸಾಮ್ ಪಾಸ್ ಮಾಡ್ಕೊಂಡಿದ್ದು ನಾವು ಕೂಡ ಆಶಿಸ್ತೀವಿ. ಈಗ ಮತ್ತೊಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಅಮ್ಮ. ತಮ್ಮ ಹೆಸರು? ವಿಮಲಾಕ್ಷಿ ಅಂತ. ವಿಮಲಾಕ್ಷಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಿರಿಯೂರು ತಾಲೂಕು, ಹಳೆ ಎಳ್ಳಾಡು. ಹಿರಿಯೂರು ತಾಲೂಕಿನಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಾ ಕೊಡಿ ಮೇಡಮ್. ಹಲೋ. ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದಮ್ಮ? ಚೆನ್ನಾಗಿ ಸ್ವಾಮೀಜಿ, ನೀವ್ ಚೆನ್ನಾಗಿದ್ದ ಸ್ವಾಮೀಜಿ? ಚೆನ್ನಾಗಿದ್ದೀನಮ್ಮ ಸ್ವಾಮೀಜಿ. ನಮ್ಮನೆ ಬಹಳ ಕಷ್ಟ ಸ್ವಾಮೀಜಿ. ನನ್ ಮಗ ಇವಾಗ 19 ವರ್ಷ ಗುರುಜಿ. ಅವನು ಕ್ಲೀನ್ ಆಗಿ ಸ್ವಚ್ಛವಾಗಿ ಮಾತಾಡಲ್ಲ ಗುರುಜಿ. ಅವನು ಏನು ಅನ್ನೋದು ನನಗೆ ಅವಂದೇ ಒಂಥರ ಇದೇ ಆಗೈತೆ ಗುರುಜಿ. ಯಾಕೆ ಆತರ ಆಗ್ತಿದೆ? ಹುಡ್ದಾಗ್ಲಿಂದ ಹಾಗೆ ಇದ್ದಾನ? ಹ್ಞೂ ಗುರುಜಿ, ಹಂಗೆ ಇದಾನ ಗುರುಜಿ. ಅವ್ನ್ ಮಾತಾಡೋದು ಒಂದ್ ಸ್ವಲ್ಪ ತೊದ್ಲು, ತಿಳುವಳಿಕೆನೂ ಸ್ವಲ್ಪ ಕಡಿಮೆ ಗುರುಜಿ. ಕರ್ಕೊಂಡ್ ಬಂದಿದ್ದೆ ಗುರುಜಿ ಹಿರಿಯರಿಗೆ, ಅವತ್ತು ನಿಮ್ಮನ್ ಭೇಟಿ ಮಾಡಕ್ಕೆ ಆಗ್ಲಿಲ್ಲ ಗುರುಜಿ. ಜನ ಜಾಸ್ತಿ ಅಲ್ವಮ್ಮ? ಗುರುಜಿ. ಗೊರವನಹಳ್ಳಿಗೂ ಬಂದಿದ್ದೆ ಗುರುಜಿ. ಗೊರವನಹಳ್ಳಿ ಇತಿಹಾಸ ಬಂದಿದ್ದೆ ಗುರುಜಿ. ಜನ ಎಲ್ಲ ಸಖತ್ತು ನಿಮ್ಮನ್ನ ಇದ್ ಮಾಡಾರ ಗುರುಜಿ. ನಮಗೆ ಒಂಥರ ಆಯ್ತು ಗುರುಜಿ. ನಾವ್ ಬಂದು ನಮ್ ಸಮಸ್ಯೆ ನಮ್ ಕರ್ಮ ತೀರಿಲ್ಲ ಗುರುಜಿಗ್ ಬೈಕೆಂಬ್ತಾರೆ ಹಂಗಾಗಿರೋದು ಗುರುಜಿ ನನಗೆ. ಅವಾಗ್ನಿಂದಾನು ಟ್ರೈ ಮಾಡ್ತಾನೆ ಇನ್ ಗುರುಜಿ, ಸಿಗ್ತಾನೆ ಇಲ್ಲ. ಹಿರಿಯರಿದ್ದ ನಿಮ್ ವಾಹಿನಿಯರ ನಂಬರ್ ಕೊಟ್ಟು ಬಂದಿದ್ದೆ ಗುರುಜಿ, ಅವರೇ ಮಾಡಿದಾರೆ ನಾವು ಗುರುಜಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ ತಾಯಿ. ಯಾಗೋ ನಿನ್ ಕಷ್ಟ ತೀರಿ ನಿನಗೊಂಚೂರು ನೆಮ್ಮದಿಯಾಗಿ ಸಮಸ್ಯೆಯಿಂದ ಹೊರಗಡೆ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮ ತಾಯಿ. ಒಳ್ಳೇದಾಗ್ಲಿಮ್ಮ. ನಿನ್ನ ಮಗನಿಗೆ ಈಗ ನೀನ್ ಮಾಡಬೇಕಾದಂತಹದ್ದು ಈ ಬಜೆ ಗೊತ್ತಲ್ಲ ತಾಯಿ? ಬಜೆ, ಜೇನುತುಪ್ಪ ಮತ್ತೆ ಅಳಲೆಕಾಯಿ ಅಂತ ಬರುತ್ತೆ. ಈ ಬಜೆ, ಜೇನುತುಪ್ಪ, ಅಳಲೆಕಾಯಿ ಬಜೆನಲ್ಲಿ ಗಂಧ ತೆಗೆದ್ಬಿಟ್ಟು ಜೇನುತುಪ್ಪನ ಒಂದ್ ಸ್ವಲ್ಪ ಕೊಟ್ಟು ಅದನ್ನ ನಾಲಿಗೆ ಮೇಲೆ ಬೆಳಿಗ್ಗೆ ಬರೀ ಹೊಟ್ಟೆಗೆ ಒಂದು 1/4 ಸ್ಪೂನ್ ಅಷ್ಟು ಕೊಡು. ಅದನ್ನ ಒಂದ್ ಸ್ವಲ್ಪ ದಿವಸ, ಅಂದ್ರೆ ಬಾಡಿ ಹೀಟ್ ಆಗುತ್ತೆ, ಅದರಿಂದ ನೋಡ್ಕೊಂಡು ಒಂದು 11 ದಿವಸ ಕೊಟ್ಟು 2 ದಿವಸ ಗ್ಯಾಪ್ ಕೊಟ್ಟು ಆಮೇಲೆ ತಿರುಗಿ ಕೊಡಿ. ಆಗ ನಾಲಿಗೆ ಸಾಧ್ಯವಾದಷ್ಟು ಸ್ವರತರಂಗಗಳು ಸ್ಪಷ್ಟತೆ ಬರುತ್ತೆ, ಮತ್ತೆ ಅವರ ಮಾತು ಸ್ಪಷ್ಟವಾಗಿರುತ್ತೆ. ಸಾಧ್ಯವಾದಷ್ಟು ಬುದ್ಧಿ ಜ್ಞಾನನೂ ಒಂದು ಕಡೆ ಕ್ರಮವಾಗಿ ಸ್ಥಿಮಿತವಾಗಿ ನಿಂತ್ಕೊಳ್ಳುತ್ತೆ. ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ವಿಮಲಾಕ್ಷಮ್ಮ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಗಿರೀಶ್ ಅಂತ. ಗಿರೀಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮ್ದು ಪೀಣ್ಯ. ಆಕ್ಚುಲಿ ನಮ್ಮ ಊರು ಬಂದ್ಬಿಟ್ಟು ಹಿರಿಯೂರ ಹತ್ರ ಅಂಬ್ಲೆಗೆರೆ ಅಂತ. ಈಗ ಪೀಣ್ಯದಿಂದ ಕರೆ ಮಾಡ್ತಿದ್ದೀರಾ? ಹೌದು. ಸರಿ ಗಿರೀಶ್ ಅವರೇ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ ಅವರೇ. ನಮಸ್ತೆ, ಹೇಳಿ. ಸ್ವಾಮಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಅದೇ ಸ್ವಲ್ಪ ಮನೆ ಕಡೆ ಸ್ವಲ್ಪ ಸಮಸ್ಯೆ ಇತ್ತು, ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ. ಹೇಳಿ. ಅದೇ ಸ್ವಲ್ಪ ಏನ್ ಗೊತ್ತಾ, ಊರಲ್ಲಿ ಬೆಳೆಗಳೆಲ್ಲ ಇಡ್ತೀವಿ, ಬೆಳೆ ಸಿಗೋದಿಲ್ಲ ಕೈಗೆ, ಹಣ ಸ್ವಲ್ಪ ಉಳಿಯೋದೇ ಇಲ್ಲ. ಅದರಿಂದ ನಿಮ್ಮ ಹತ್ರ ಸ್ವಲ್ಪ ಕೇಳ್ಕೊಳ್ಳೋಣ ಅಂತ ಮಾಡಿದೆ. ಆಗ್ಲಿಪ್ಪ. ಈಗ ತೊಂದರೆಗಳು ಇದೆ. ಪ್ರಸ್ತುತ ತಾವೆಲ್ಲಿ ವಾಸ ಇದ್ದೀರಿ? ನಾವು ಪೀಣ್ಯದಲ್ಲಿ. ಆಕ್ಚುಲಿ ಸ್ವಂತ ಊರು ಬಂದ್ಬಿಟ್ಟು ಹಿರಿಯೂರ್ ಹತ್ರನೇ, ಅಂದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಊರು ಅಲ್ಲೇ ಇರೋದು. ನಿಮ್ ತಂದೆಯವ್ರ ಹೆಸರು ಹೇಳಿ. ಬಟ್ ಯಾವ್ದೇ ದುಡ್ಡು ಉಳಿತಾನೆ ಇಲ್ಲ. ಅಲ್ಲ, ಫಸ್ಟ್ ನಿಮ್ ತಂದೆಯವ್ರ ಹೆಸರು ಹೇಳಿ. ರಂಗನಾಥಪ್ಪ ಅಂತ. ರಂಗನಾಥಪ್ಪ. ನಿಮ್ಮ ಮನೆ ದೇವ್ರ ಹೆಸರು? ಮನೆ ದೇವರ ಹೆಸರು ಬಂದ್ಬಿಟ್ಟು ರಂಗನಾಥ ಸ್ವಾಮಿ, ಶ್ರೀ ರಂಗನಾಥ ಸ್ವಾಮಿ ಅಂತ. ರಂಗನಾಥ ಸ್ವಾಮಿ. ಒಂದ್ ಕೆಲಸ ಮಾಡಿ, 4 ಶನಿವಾರ ರಂಗನಾಥ ಸ್ವಾಮಿನ ಪ್ರಾರ್ಥನೆ ಮಾಡಿ ಒಂದಷ್ಟು ಬಿಳಿ ಸಾಸಿವೆ, ಆಮೇಲೆ ಎಡಮುರಿ ಬಲಮುರಿ, ಲಾವಂಚ, ಬಿಳಿ ಸಾಸಿವೆ, ಎಡಮುರಿ ಬಲಮುರಿ, ಲಾವಂಚ, ಈ 4 ತೆಗೆದುಕೊಂಡು ಮನೆಗೂ ಮತ್ತು ಜಮೀನಿಗೂ ಮನೇಲಿರ್ತಕ್ಕಂಥ ಜನ ಒಂದು 9 ದಿವಸ ಡೈಲಿ ದೃಷ್ಟಿ ತೆಗೆದು ಒಂದು ಕಡೆ ಒಂದು ಕವರ್ನಲ್ಲಿಟ್ಟು, ಅನಂತರ ಅದೆಲ್ಲವನ್ನು ಸಹಿತ ಸ್ವಲ್ಪ ದೂರ ತಗೊಂಡೋಗಿ ಅದನ್ನ ಬರ್ನ್ ಮಾಡ್ಬಿಡಿ. ಇಷ್ಟು ಮಾಡೋದ್ರಿಂದ ಅಂತಹ ಏನಾದ್ರು ದೋಷಗಳಿದ್ರು ಸಹಿತ ಖಂಡಿತ ದೂರ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಗಿರೀಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಸ್ವೀಕರಿಸ್ತೀನಿ. ಹಲೋ. 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 ಹಲೋ, ನಮಸ್ತೆ ಅಮ್ಮ.
ನಮಸ್ತೆ ಇವ್ರೆ. ತಮ್ಮ ಹೆಸರು? ನನ್ನ ಹೆಸರು ಸುನೀತಾ ಅಂತ. ಸುನೀತಾ, ಎಲ್ಲಿಂದ ಕರೆ ಬೆಂಗಳೂರು ಮಾಡ್ತಿದ್ದೀರಾ? ನಾಗರಬಾವಿಯಿಂದ ಮಾತಾಡ್ತಾ ಇರೋದು. ಬೆಂಗಳೂರು ನಾಗರಬಾವಿಯಿಂದ. ಗುರೂಜಿ ಜೊತೆ ಮಾತನಾಡಿ ಸುನೀತಾ. ಹಾ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನನ್ನ ಹೆಸರು ಸುನೀತಾ ಅಂತ. ನಾನ್ ಕ್ರಿಶ್ಚಿಯನ್. ಮದ್ವೆ ಆಗಿರೋದು ಹಿಂದನ. ಅಮಾಸೆ ಹುಣ್ಣಿಮೆ ಟೈಮಲ್ಲೆಲ್ಲ ಕೈ ಕಾಲು ಊದುತ್ತೆ, ಹೊಟ್ಟೆ ನೋವು ಬರುತ್ತೆ, ತಲೆ ಹಿಂಭಾಗ ತುಂಬಾ ನೋಯುತ್ತೆ, ಪಾದಗಳು ಉರಿ ಊತ ಬರುತ್ತೆ, ಕಾಲಿನ ಮೀನಿನ ಕಂಡ ನೋಯುತ್ತೆ, ಭುಜದ ಮೇಲೆ ಒಂದು 50 ಕೆಜಿ ಭಾರ ಇದ್ದಂಗಿರುತ್ತೆ ನನ್ಗೆ. ಅಪ್ಪ ಅಮ್ಮನ್ ಸಪೋರ್ಟ್ ಇಲ್ಲ, ಗಂಡನ್ ಸಪೋರ್ಟ್ ಇಲ್ಲ. ಗಂಡ ಇನ್ನೊಂದು ಮದ್ವೆ ಆಗ್ಬಿಟ್ಟಿದ್ದಾರೆ, 2 ಗಂಡ್ ಮಕ್ಳಿದೆ ನನ್ಗೆ. ಬಟ್ಟೆ ಹೊಲ್ಕೊಂಡು ಜೀವನ ಮಾಡ್ತೀನಿ. ಅಂಗಡಿ ಇಟ್ಟಿದೀನಿ, ಆದ್ರೆ ಶತ್ರುಗಳು ಜಾಸ್ತಿ. ಎಲ್ಲ ಬರೀ ಅಯ್ಯೋ ಅನ್ನಿಸ್ತಾರೆ, ಬರೀ ಹಿಂದೆಯಿಂದ ಮಾತಾಡ್ತಾರೆ. ಗಂಡ ಮಾಡ್ಕೊಂಡಿರೋ ತಪ್ಪಿಗೆ ನನಗ್ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಾರೆ. ನೋಡಮ್ಮ, ನಿಂದಕರಿರಬೇಕು ಹಂದಿಗಳ ತರ ಅಂತ. ನಮ್ಮ ಹಿಂದೆ ಶತ್ರುಗಳಿದ್ರೆ ನಮ್ಮ ಹಿಂದೆ ಯಾವತ್ತೂ ಶತ್ರುಗಳು ಇರಲೇಬೇಕು. ಯಾವತ್ತು ನಮ್ಮ ಹಿಂದೆ ಶತ್ರುಗಳಿದ್ರೆ ನಾವು ಎಚ್ಚರಿಕೆಯಲ್ಲಿ ಇರ್ತೀವಿ, ಇಲ್ಲಾಂದ್ರೆ ನಾವು ಮೈ ಮರೆತು ನಿದ್ದೆ ಮಾಡ್ತೀವಿ. ಅದರಿಂದ ಶತ್ರುಗಳ ತಲೆ ಕೆಡಿಸ್ಕೋಬೇಡ. ಅದೇ ಪ್ರಾಬ್ಲಮ್. ಸ್ಟೆಪ್ ಮದರ್ ಜೊತೆ ಬೆಳ್ದಿರೋದು, ಅವರು ತುಂಬಾ ಹೊಡೆಯೋರು ನಮ್ಗೆ. ಚಿಕ್ಕಮ್ಮ ಇವಾಗ್ಲೂ ಅದೇ ಪ್ರಾಬ್ಲಮ್. ನನ್ ಮಕ್ಳಿಗೊಂದು ನೆಲೆ ಮಾಡ್ಬಿಟ್ರೆ ಸಾಕು, ನನ್ಗೆ ಇನ್ನೇನು ನನಗೆ ಇದಿಲ್ಲ. ಇಲ್ಲ ತಾಯಿ, ಮೊದಲಿಂದಲೂ ಕಷ್ಟದಲ್ಲಿ ಬಂದಿರತಕ್ಕಂತಹ ನಿನ್ನ ಮನಸ್ಸಿನ ಸ್ಥಿತಿಗೆ ಭಗವಂತ ಖಂಡಿತ ನೀನು ಮೋಸ ಮಾಡೋದಿಲ್ಲ. ನಿನ್ನ ಮಕ್ಕಳನ್ನು ಒಳ್ಳೆ ವಿದ್ಯಾವಂತರನ್ನು ಮಾಡು. ಸಾಧ್ಯವಾದಷ್ಟು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು. ಮಕ್ಕಳಿಗೆ ಆಸ್ತಿ ಮಾಡಕ್ ಹೋಗ್ಬೇಡ ತಾಯಿ, ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡು. ಅವರಲ್ಲಿ ಜ್ಞಾನವನ್ನು ತುಂಬು, ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡು, ಸಂಸ್ಕಾರವಂತ ಮಕ್ಕಳನ್ನಾಗಿ ಮಾಡು. ಖಂಡಿತ ನಿನ್ನ ಜೀವನಕ್ಕೂ ದಾರಿ ಆಗತ್ತೆ. ತಾಯಿಯಾಗಿ ನೀನು ಮಾಡ್ಬೇಕಾದದ್ದು. ಅಮ್ಮ, ಇದಕ್ಕೊಂದು ಅನುಷ್ಠಾನ ಹೇಳಿ ಏನಾದ್ರು ಮಾಡ್ತೀನಿ. ಅಮಾವಾಸ್ಯೆ ಟೈಮಲ್ಲಿ ನನ್ಗೆ ಆಗದೇ ಇಲ್ಲ. ಹೊಟ್ಟೆ ನೋವು, ತುಂಬಾ ಊಟ ಸೇರಲ್ಲ, ಲೂಸ್ ಮೋಷನ್, ಏನೇನೋ ಆಗ್ತಾ ಇರುತ್ತೆ ನನ್ಗೆ. ಒಂದ್ ಕೆಲಸ ಮಾಡಮ್ಮ, ಒಂದು 4 ಅಮಾವಾಸ್ಯೆ ಕಪ್ಪು ಮಣ್ಣಿನ ಕುಡಿಕೆ ಸಿಗತ್ತೆ. ಕಪ್ಪು ಕುಡಿಕೆ, ಮಣ್ಣಿನ ಕುಡಿಕೆ. ಮಣ್ಣಿಂದು ಕಪ್ಪು ಬಣ್ಣ ಇರೋಂಥದ್ದು. ಕೆಂಪು ಮಣ್ಣಿನ ಕುಡಿಕೆನೂ ಸಿಗುತ್ತೆ, ಕಪ್ಪು ಮಣ್ಣಿನ ಕುಡಿಕೆನೂ ಸಿಗುತ್ತೆ. ನಾನು ಹೇಳ್ತಾ ಇರೋದು ಕಪ್ಪು ಮಣ್ಣಿಂದು. ಅದ್ರಲ್ಲಿ ಒಂದಿಷ್ಟು ಅರಿಶಿನ ಪುಡಿ, ಒಂದಿಷ್ಟು ಅರಿಶಿನ, ಒಂದು ಸ್ಪೂನ್ ಜೇನುತುಪ್ಪ, ಸ್ಪೂನ್, ಒಂದು ಚಿಟಿಕೆ ಪಚ್ಚಕರ್ಪೂರ, ಒಂದು ಚಿಟಿಕೆ ಅಷ್ಟು ಬಿಳಿ ಸಾಸಿವೆ, ಇದನ್ನ ಹಾಕಿ ಅಮಾವಾಸ್ಯೆ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸತಿನೂ ದೃಷ್ಟಿ ತೆಗಿಬೇಕು. ಆದ್ರೆ ಇವೆಲ್ಲವನ್ನು ಸಹಿತ ದೃಷ್ಟಿ ತೆಗಿಬೇಕಾದ್ರೆ 1 ಸತಿ ದೃಷ್ಟಿ ತೆಗೆದು ಅದನ್ನ ಭೂಮಿ ಮೇಲಿಟ್ಟು 1 ಸ್ಪೂನ್ ನೀರ್ನ ಅದ್ರಲ್ಲಿ ಹಾಕು. ಭೂಮಿ ಮೇಲೆ ಇಟ್ಟು 1 ಸ್ಪೂನ್ ನೀರು ಹಾಕಿ ಅದ್ರ ಒಂದು ಮೂಲೆಯಲ್ಲಿ ಇಡು. ತಿರುಗಿ ಮಧ್ಯಾಹ್ನ ಅದೇ ಪ್ರಕಾರ ಮಾಡಿ 1 ಸ್ಪೂನ್ ನೀರು ಹಾಕು. ಪುನಃ ಸಂಜೆ ಅದೇ ತರ ಮಾಡಿ 1 ಸ್ಪೂನ್ ನೀರು ಹಾಕು. ಈ ಪ್ರಕಾರ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಸತಿ ಆ ತರ ಮಾಡಿ ಅಮಾವಾಸ್ಯೆ ಆದ ಮಾರನೇ ದಿವಸ ಬೆಳಿಗ್ಗೆ ಅದನ್ನ ನೀನು ಬರಿಗೈಲಿ ಮುಡ್ದಿರ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಒಂದು ವಸ್ತ್ರನ ಹಾಕಿ ಅದನ್ನ ಸ್ವಲ್ಪ ದೂರ ಯಾರ ಕೈಲಾರು ಕಳಿಸ್ಬಿಡು. ದೂರ ಅಂದ್ರೆ ಯಾರು ತುಳಿಬಾರ್ದು, ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಸ್ಥಳದಲ್ಲಿ ಅದನ್ನ ಇಟ್ಟು ಬರ್ಬೇಕು. ಇಷ್ಟು ಮಾತ್ರ ಮಾಡು, ಖಂಡಿತ ಅನುಕೂಲ ಆಗುತ್ತೆ ತಾಯಿ. ನೆಮ್ಮದಿಯಾಗಿರಮ್ಮ, ಒಳ್ಳೇದಾಗ್ಲಿ ಮಗು. 2 ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ರಿ, ಉಳಿದ ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕೆಲಸಗಳು ಅಭಿವೃದ್ಧಿ ಇದೆ, ಮನಸ್ಸಿಗೂ ನೆಮ್ಮದಿ ಇದೆ. ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡ್ತೀರಿ. ಮಾಡ್ತಕ್ಕಂಥ ವ್ಯವಹಾರಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಹೊಸ ಕೆಲಸಗಳನ್ನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೊಂದು ಚಾಲನೆ ಕೊಡೋದಕ್ಕೆ ಇವತ್ತು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ತೆಗೆದುಕೊಳ್ಳತಕ್ಕಂಥದ್ದು ಅಥವಾ ನಿಮ್ಮ ಆತ್ಮೀಯರು ಜೊತೆಲಿರ್ತಕ್ಕಂಥವರಿಂದ ಮತ್ತಷ್ಟು ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು ಸಹಿತ ಮಿಥುನ ರಾಶಿಯವರು ಮಾಡ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಸ್ವಲ್ಪ ಶೀತ ಬಾಧೆನೋ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಅಥವಾ ಚಂಚಲತೆ ಉಂಟಾಗುವಂಥದ್ದು, ಯಾವುದೇ ಒಂದು ಕೆಲಸವಾದರೂ ಸಹಿತ ಬರೀ ಅರ್ಧಕ್ಕೆ ಬಂದು ನಿಂತ್ಕೊಳ್ಳುವಂಥದ್ದು, ಭಾಳ ದೂರಕ್ಕೆ ಪ್ರಯಾಣ ಬೆಳೆಸಬೇಕಾದರೂ ಸಹಿತ ಸಮಂಜಸವಾಗಿ ಪ್ರಯಾಣ ಬೆಳೆಸಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಸಹಿತ ಇವತ್ತು ಎದುರಾಗ್ಬೋದು. ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ ಮತ್ತಷ್ಟು ಪ್ರಗತಿಯನ್ನು ಕಾಣಬೇಕಾದ್ರೆ ನೀವು ಮಾಡಬೇಕಾದ್ದು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರ ಪ್ರಕಾರ ಸಿಂಹರಾಶಿಯವರಿಗೆ ಇವತ್ತು ಅರ್ಧ ತಲೆನೋವಿಂದ ಒದ್ದಾಡಬೇಕಂತ ಪ್ರಸಂಗ. ತಲೆನೋವಾಗಲಿ, ತಲೆಭಾರ ಬರ್ತಕ್ಕಂಥದ್ದಾಗಲಿ ಅಥವಾ ಕಣ್ಣು ಮಂಜಾಗುವಂಥದ್ದು, ಕಣ್ಣಿನ ತಳಭಾಗದಲ್ಲಿ ಅಂದರೆ ಕಣ್ಣಿನ ರೆಪ್ಪೆಯ ತಳಭಾಗದಲ್ಲಿ ಸ್ವಲ್ಪ ನೋವು ಬರ್ತಕ್ಕಂಥದ್ದು, ಇಂಥ ಸಮಸ್ಯೆಗಳು ಸಿಂಹರಾಶಿಯವರಿಗೆ ಕಂಡು ಬರುತ್ತೆ. ಸ್ವಲ್ಪ ಜೋಪಾನ.
ಇನ್ನು ವಯಸ್ಸಾದಂತಹ ವೃದ್ಧರು ಓಡಾಡುವಾಗ ಸಹಿತ ನಡೆದಾಡುವಾಗ ಸ್ವಲ್ಪ ಜೋಪಾನ, ಕಾಲಿಗೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಸಣ್ಣ ಪುಟ್ಟ ಪೆಟ್ಟಾಗುವಂಥದ್ದು, ಇಂಥ ಸಾಂದ್ರತೆಗಳು ಸಾಕಷ್ಟು ಕಂಡು ಬರುತ್ತೆ. ಭಾಳ ಎಚ್ಚರಿಕೆ ಇರಲಿ. ಇನ್ನು ಜಾತಕದಲ್ಲಿ ಚಂದ್ರ ಗುರು ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲೇನೋ ಅಭಿವೃದ್ಧಿ ಆದರೂ ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ ಇರಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರ ಕೆಲಸಗಳು ಮಂದಗತಿ ಆದರೂ ನಿಧಾನ ಆದರೂ ಸಹಿತ ಖಂಡಿತ ಕೆಲಸ ಸಾಧನೆ ಆಗುತ್ತೆ. ಯಾವ್ಯಾವ ಕೆಲಸಗಳು ನಿಮ್ಮದು ಪೆಂಡಿಂಗ್ ಇದೆ, ಯಾವ ಕೆಲಸವನ್ನು ಮಾಡಿ ಅರ್ಧಂಬರ್ಧಾಗಿ ಕೆಲಸ ನಿಂತೋಗಿದೆ, ಅರ್ಧ ಕೆಲಸ ಮಾಡಿ ಇನ್ನು ಅರ್ಧ ಕೆಲಸ ಮಾಡಲಿಕ್ಕಾಗಿದ್ರೆ ಕೈ ಬಿಟ್ಟಿದ್ದೀರಿ, ಭೂಮಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ವ್ಯವಹಾರಗಳಾಗಿರ್ಬೋದು, ಕಾಗದ ಪತ್ರಗಳ ಬಗ್ಗೆ ಆಗಿರ್ಬೋದು, ಅದನ್ನು ಸಮಂಜಸವಾಗಿ ಸಿದ್ಧತೆ ರೆಡಿ ಮಾಡ್ಕೊಳ್ಳುವಂಥ ಅವಕಾಶ ಈಗ ನಿಮಗಿದೆ. ಬುಧ ಚೆನ್ನಾಗಿದ್ದಾನೆ, ಬುಧನ ಅನುಗ್ರಹ ನಿಮಗಿದೆ. ಅದರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ದಿನ. ಆಲೋಚನೆ ಮಾಡುವಂಗಿಲ್ಲ, ಧೈರ್ಯವಾಗ ಕೆಲಸವನ್ನು ಸಾಧನೆ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಮೊಣಕಾಲು ನೋವು, ಮೊಣಕೈ ನೋವು, ಒಟ್ಟು ಮೂಳೆಗಳು, ಮಾಂಸಖಂಡಗಳು ನೋವು ಬರ್ತಕ್ಕಂಥದ್ದು ಸಾಕಷ್ಟಿದೆ. ಆರೋಗ್ಯದಲ್ಲಾಗುವಂತಹ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ಎಚ್ಚರಿಕೆ ಬೇಕು. ನೀವು ಹೇಗಿರ್ತೀರಿ, ಹೇಗೆ ನಡ್ಕೊಳ್ತೀರಿ, ಯಾವ ಪ್ರಕಾರ ಆರೋಗ್ಯನ ಸರಿಪಡಿಸ್ಕೊಳ್ತೀರಿ, ಅದು ನಿಮ್ಮಲ್ಲೇ ಇರುತ್ತೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಆಂಜನೇಯ ಸ್ವಾಮಿನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಬನ್ನಿ. ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ. ಹಾಗೆ ಶಿವನ ಆರಾಧನೆ ಸಹಿತ ಅಷ್ಟೇ ಮುಖ್ಯವಾಗಿದೆ. ಸಂಜೆ 4 ಗಂಟೆ ಮೇಲೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡ್ತಿದ್ದೀನಿ ಅನ್ನೋ ಒಂದು ಮನಸ್ಥಿತಿಯನ್ನು ತಂದುಕೊಳ್ಳಿ. ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ, ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತೊಂದ್ಸಲ ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ. ಇವತ್ತು ಕಾರ್ಯಕ್ರಮ ನಡೆಯುವಂಥ ಸ್ಥಳ ಅಂತ ಅಂದರೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಅತಿಬೆಲೆ ಹೋಬಳಿ ದಾಸರಪುರ ಈ ಗ್ರಾಮದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗದಲ್ಲಿ ಶ್ರೀಮದ್ ಭಕ್ತಾಂಜನೇಯ ಸ್ವಾಮಿ ಅಷ್ಟಬಂಧ ಮಹೋತ್ಸವ, ಕುಂಭಾಭಿಷೇಕ, ಅಶ್ವತ್ಥ ಕಟ್ಟೆ ಮತ್ತು ನಾಗದೇವತಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುತ್ತೆ. ಸಂಜೆ 4 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುವಂತಹ ಸಮಯ. ಈ ಭಾಗಕ್ಕೆ ಗುರುಜಿ ಕೂಡ ಭೇಟಿಯನ್ನ ಕೊಡ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಗುರುಜಿಯನ್ನ ಕಾಣಬಹುದು, ಅವರ ಆಶೀರ್ವಾದವನ್ನ ತೆಗೆದುಕೋಬಹುದು ಅಂತ ಹೇಳ್ದ. ವೀಕ್ಷಕರೇ, 1ನೇ ತಾರೀಕು ಗುರುಜಿ ಕಾರ್ಯಕ್ರಮವೊಂದಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಕಾರ್ಯಕ್ರಮ ನಡೆಯುವಂತ ಸ್ಥಳ ಶಿವನಹಳ್ಳಿ, ರಾಜಾಜಿನಗರ, ಬೆಂಗಳೂರು 44. ಕಾರ್ಯಕ್ರಮ ಪ್ರಾರಂಭ ಆಗುವಂತಹ ಸಮಯ ಬೆಳಗ್ಗೆ 10 ಗಂಟೆಗೆ. ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತವರು ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ಉತ್ಸವ ಸಮಿತಿಯವರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಮಹಾಲಕ್ಷ್ಮಿ ಅಮ್ಮನವರ 5ನೇ ವರ್ಷದ ಅದ್ದೂರಿ ಉತ್ಸವ ಕಾರ್ಯಕ್ರಮ ಇದಾಗಿರುತ್ತೆ. ಗುರುಜಿ ಕೂಡ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಹಾಗೆ ಮತ್ತೊಂದು ವಿಚಾರ ಅಂತ ಅಂದ್ರೆ ಗುರುಜಿಯವರಿಗೆ ಬೆಳ್ಳಿ ಕಿರೀಟ ಧಾರಣೆ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಭೇಟಿಯನ್ನ ಕೊಟ್ಟು ಗುರುಜಿಯವರನ್ನ ಕಾಣುವಂತ ಸೌಭಾಗ್ಯ ತಮ್ಮದಾಗ್ಲಿ ಅಂತ ಹೇಳ್ತಾ, ಗುರುಜಿ ಉಳಿದ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋಣ. ಖಂಡಿತಪ್ಪ. ಇನ್ನು ತುಲಾರಾಶಿ, ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಲಾಭವೂ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಆದರೆ ಚಂಚಲತೆ ಮನಸ್ಸು ಖಂಡಿತ ನಿಮಗೆ ಬಾಧಿಸ್ತಾ ಇರುತ್ತೆ. ಕಾರಣ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಶನಿ ಪ್ರಭಾವದಿಂದ ಮನಸ್ಸು ಬಹಳ ಚಂಚಲತೆಯಿಂದ ಯಾವಾಗ ಯಾವ ಕ್ಷಣ ಯಾವಾಗ ನಗ್ತಿರೋ, ಯಾವಾಗ ಅಳ್ತಿರೋ, ಅಥವಾ ಯಾವಾಗ ಯಾವ ಸಮಸ್ಯೆಗಳನ್ನು ತಲೆ ಮೇಲೆ ತಂದುಕೊಳ್ತಿರೋ, ಅಥವಾ ನೀವು ಮೌನವಾಗಿದ್ದರೂ ಸಮಸ್ಯೆಗಳ ಸೆರಮಾಲೆ ಇರುತ್ತೆ. ಆದಷ್ಟು ಇಂತಹ ಸಮಯದಲ್ಲಿ ನಾವು ಅಗೋಚರವಾಗಿರ್ತಕ್ಕಂಥ ಒಂದು ಶಕ್ತಿ ಅಂದರೆ ಭಗವಂತನ ನಾವು ನಂಬಬೇಕು. ನಾವು ನಂಬಿಕೆಯಿಂದ ಜೀವನವನ್ನು ಮಾಡಬೇಕು. ಯಾರು ಏನೇ ಹೇಳಿದ್ರು ಸಹಿತ ನಮ್ಮ ನಂಬಿಕೆ, ನಮ್ಮ ಬುದ್ಧಿ, ನಮ್ಮ ಜ್ಞಾನ ಅಥವಾ ಹಿರಿಯರ ಮಾರ್ಗದರ್ಶನ ಇದನ್ನು ನಾವು ಜೊತೆಲಿ ಇಟ್ಕೊಳ್ಳೇಬೇಕು. ಅದರಿಂದ ನಾವು ನಡೆಯುವಂತಹದ್ದೇ ನಮಗೆ ಸಾಕ್ಷಿ ಆಗುವಂಥದ್ದು. ಅದರಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ವೃಶ್ಚಿಕ ರಾಶಿಯವರು ಸಾಧ್ಯವಾದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ಏನಾದ್ರು ತಿನ್ನಲಿಕ್ಕೆ ಒಂದಿಷ್ಟು ಪದಾರ್ಥಗಳನ್ನು ಆಗಿಂದಾಗಲೇ ಕೊಡ್ತಾ ಬಂದರೆ ಖಂಡಿತ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ, ಮನಸ್ಸಿಗೆ ಒಂದಿಷ್ಟು ಶಾಂತಿನೂ ಸಿಗುತ್ತೆ. ಇನ್ನು ಧನುರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದೆ. ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ನಿಮ್ಮ ಪ್ರಯಾಣ ನೀವು ಎಲ್ಲೇ ಹೊರಡಬೇಕಾದರೂ ಅದು ಪರಿಪೂರ್ತಿ ಆಗದಂಥ ರೀತಿಯಲ್ಲಿದೆ. ಅಧಿಕವಾದಂತಹ ಮೈಕೈ ನೋವಿಂದ ಒದ್ದಾಡುವಂಥ ಸನ್ನಿವೇಶವೂ ಎದುರಾಗ್ಬೋದು. ಇವತ್ತಿನ ದಿವಸ ನೀವು ಯಾವುದೇ ಒಂದು ಕೆಲಸಗಳನ್ನಾದರೂ ಸಹಿತ ಅಭಿವೃದ್ಧಿ ಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿ, ಕೃಷ್ಣನ ಆರಾಧನೆ ಮಾಡಿ, ಅಥವಾ ಕಪ್ಪು ಬಣ್ಣದ ಹಸುವಿಗೆ ಒಂದಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ ಮತ್ತಷ್ಟು ಕಾರ್ಯಸಿದ್ಧಿಯನ್ನು ಪಡಿತೀರಿ. ಇನ್ನು ಮಕರ
ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಫಲದಲ್ಲಿ ಮಕರ ರಾಶಿಯವರಿಗೆ ಲಾಭನೂ ಇದೆ, ಅದರ ಜೊತೆಗೆ ನಷ್ಟನೂ ಇದೆ. ಹಾಗೆ ಇವತ್ತಿನ ದಿವಸ ಸಮಸ್ಯೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಸಮಸ್ಯೆಗಳು ಬರುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಕೈ ಬಿಡ್ತೀರಿ, ಯಾವ್ಯಾವುದೋ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತೀರಿ, ಏನೇ ಒಂದು ಆದರೂ ಸಹಿತ ಪರಿಪಕ್ವವಾಗಿ ಮಾಡೋಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ಎದುರಾಗುತ್ತೀರಿ. ಆದರೂ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತೊಮ್ಮೆ ನಾನು ಎಚ್ಚರಿಸ್ತಾ ಇದ್ದೀನಿ. ಇವತ್ತು ಯಾವುದೇ ಏನೇ ಬಂದರೂ ನಿಮ್ಮ ಕೆಲಸ ಮಾಡೋದಕ್ಕೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ನೀವೊಂದು ವಿಶೇಷವಾಗಿರ್ತಕ್ಕಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ಆಲಯಕ್ಕೋ ಅಥವಾ ಹನುಮನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಇವತ್ತು ಹನುಮಾನ ಚಾಲಿಸವನ್ನು ನೀವು ಓದ್ಕೊಂಡ್ರೂ ಸಹಿತ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೋಬಹುದು. ಏನೇ ಆದರೂ ನಿಂದನೆ ಮಾಡ್ತಕ್ಕಂಥವ್ರು, ನಿಂದಕರು ಸಾಕಷ್ಟು ಜನ ಆಗ್ತಾರೆ. ಇವತ್ತು ಭಾಳ ಜೋಪಾನ. ಮಕರ ರಾಶಿಯವರಿಗೆ ಇನ್ನೊಂದು ಮಾತು ತಿಳಿಸ್ತಿದ್ದೀನಿ. ಇವತ್ತು ಸಾಧ್ಯವಾದರೆ ಮನೆಯಿಂದ ಆಚೆ ಬರುವ ಕಾಲದಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿನ ಅಂಗೈಯಲ್ಲಿ ಹಾಕ್ಕೊಂಡು 1 ಸ್ಪೂನ್ ನೀರು ಹಾಕ್ಕೊಂಡು ಅರಿಶಿಣದ ನೀರಿಂದ ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕಿ ನಂತರ ಆಚೆ ಬನ್ನಿ. ಇರ್ತಕ್ಕಂಥ ದೋಷಗಳು ಖಂಡಿತ ಕಡಿಮೆ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ಕುಂಭರಾಶಿಯವರಿಗೆ ರಾಶ್ಯಾಧಿಪತಿ ಶನೈಶ್ಚರ ಮಂತ್ರವೂ ಇರಬೇಕು, ದೇವಿ ಆರಾಧನೆಯೂ ಬೇಕು. ದೇವಿ ಆರಾಧನೆ ಮಾಡ್ತಾ ಯಾವುದಾದ್ರೂ ಒಂದು ಆಲಯದಲ್ಲೋ ಅಥವಾ ನದಿ ತೀರದಲ್ಲೋ ಅಥವಾ ನಿರ್ಜನ ಪ್ರದೇಶ, ಹಸಿರಿರ್ತಕ್ಕಂಥ ಸ್ಥಳ, ಅಂತಹ ಸ್ಥಳದಲ್ಲಿ ಏಕಾಂಗಿ ಅಂದರೆ ಒಂಟಿತನವಾಗಿ ಕೂತ್ಕೊಂಡು ಅಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಉಪದೇಶ ತಂದುಕೊಂಡು ಆ ಮಂತ್ರವನ್ನು ಉಚ್ಚರಿಸ್ತಕ್ಕಂಥದ್ದು. ಕನಿಷ್ಠ ಪಕ್ಷ 45 ನಿಮಿಷಗಳ ಕಾಲ ಆದರೂ ಮೌನದಿಂದ ಯಾವುದಾದ್ರೂ ಒಂದು ಶಕ್ತಿ ಮಂತ್ರವನ್ನು ಉಪದೇಶ ತೆಗೆದುಕೊಂಡು ಆ ಮಂತ್ರವನ್ನು ಅನುಷ್ಠಾನ ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಯಾವುದೇನೇ ಸಮಸ್ಯೆಗಳಿದ್ರೂ ಸಹಿತ ಸಮಸ್ಯೆಗಳು ಒಂದಿಷ್ಟು ಕೊನೆ ಸಿಗಬೇಕಾದ್ರೆ ನಮ್ಮಲ್ಲಿ ಅನುಷ್ಠಾನಗಳ ಫಲವು ಅಷ್ಟೇ ಕ್ರಮಬದ್ಧವಾಗಿರಬೇಕು. ಅಂತಹ ಅನುಷ್ಠಾನಗಳನ್ನು ಶ್ರಮದಿಂದ ಕ್ರಮದಿಂದ ಮಾಡಿದಾಗ ಅಷ್ಟೇ ಒಂದು ಯಶಸ್ಸಿನ ಫಲ ನಿಮ್ಮದಾಗತ್ತೆ. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಲಾಭನೂ ಇದೆ, ಅದರ ಜೊತೆಗೆ ಸಮಸ್ಯೆಗಳು ಇದೆ. ಹಾಗೆ ಸಮಸ್ಯೆ ಸೆರೆಮಾಲೆ ನಿಮ್ಮದಾದಾಗ ಆ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅದರ ಬಗ್ಗೆ ಚಿಂತನೆಯೂ ಬೇಕು. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು. ಲಕ್ಷ್ಮಿಯ ಆಲಯಕ್ಕೋ ಅಥವಾ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಒಂದಿಷ್ಟು ಹರಿದ್ರ ಕುಂಕುಮವನ್ನು, ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಅಥವಾ ನಿಮ್ಮ ಮನಸ್ಸಲ್ಲೇ ಮಹಾಲಕ್ಷ್ಮಿಗೆ ಒಂದಿಷ್ಟು ಕುಂಕುಮಾರ್ಚನೆ ಮಾಡ್ತಿದ್ದೀನಿ ಅಂತೇಳಿ ಯಾವುದಾದ್ರೂ ಒಂದು ವೃಕ್ಷದ ತಲೆಗೆ, ಯಾವುದಾದ್ರೂ ಒಂದು ವೃಕ್ಷದ ನೆರಳಲ್ಲಿ ಕೂತ್ಕೊಂಡು ಆ ವೃಕ್ಷದ ನೆರಳು ನಿಮ್ಮ ಮೇಲೆ ಇರಬೇಕು. ಅದರ ತಲೆ ಕೂತ್ಕೊಂಡು ಮಹಾಲಕ್ಷ್ಮಿನ 21 ಸರ್ತಿ ಆಗಲಿ ಅಥವಾ 54 ಸರ್ತಿ ಆಗಲಿ ಲಕ್ಷ್ಮಿನ ಆರಾಧನೆ ಮಾಡೋದ್ರಿಂದ, ಲಕ್ಷ್ಮಿಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಒಳ್ಳೆಯದಾಗಲಿ. ವೀಕ್ಷಕರೇ, ಕರೆಗಳನ್ನು ಸ್ವೀಕರಿಸಕ್ಕೂ ಮುನ್ನ ನಾಳಿನ ಕಾರ್ಯಕ್ರಮದ ಬಗ್ಗೆ ಮತ್ತೊಮ್ಮೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ನಾಳೆ ನಡೆಯುವಂತ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಸಮಾರಂಭ. ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ 10:30 ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವಂತವರು ಪರಿವರ್ತನಾ ಚಾರಿಟಬಲ್ ಟ್ರಸ್ಟ್. ಇವರು ಸಾಮೂಹಿಕ ವಿವಾಹ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಆಗ್ತಾ ಇರುವಂತಹ ಸ್ಥಳ HL ಕಲ್ಯಾಣ ಮಂಟಪ, ಓಲ್ಡ್ ಏರ್ಪೋರ್ಟ್ ರಸ್ತೆ, HL ವಿಮಾನಪುರ, ಬೆಂಗಳೂರು. ಇಲ್ಲಿ ಕೂಡ ನೀವು ಕಾರ್ಯಕ್ರಮಕ್ಕೆ ಭಾಗಿಯಾಗಬಹುದು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ತಾವು ಕೂಡ ನೋಂದಣಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಫೋನ್ ನಂಬರ್ನ ಕೊಡ್ತಾ ಹೋಗ್ತೀನಿ. ಆ ನಂಬರ್ನ ನೋಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬಹುದು. ದೂರವಾಣಿ ಸಂಖ್ಯೆ 7795503848. ಮತ್ತೊಮ್ಮೆ ಹೇಳ್ತೀನಿ ವೀಕ್ಷಕರೇ, 7795503848. ಮತ್ತೊಂದು ಸಂಖ್ಯೆ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ ವೀಕ್ಷಕರೇ, 9901103144. ಮತ್ತೊಮ್ಮೆ ಹೇಳ್ತೀನಿ, 9901103144. 2 ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು ಅಂತ ಹೇಳ್ತಾ ಕರೆಯನ್ನ ಸ್ವೀಕರಿಸ್ತೀನಿ. ಹಲೋ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಉಷಾ ಅಂತ. ಉಷಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ, ಹಳ್ಳಿ ಆ ಕಡೆ, ಕಂಚಿನಕಟ್ಟೆ. ಶಿವಮೊಗ್ಗದಿಂದ. ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ, ಹೇಳ್ತಾಯಿ. ನನಗೆ ಮದುವೆಗೆ 6 ವರ್ಷ ಆಯ್ತು ಗುರುಜಿ, ಮಕ್ಕಳಾಗಿಲ್ಲ. ಹಾಸ್ಪಿಟ್ಲಿಗೆಲ್ಲ ತೋರ್ಸ್ಕೊಂಡಿದ್ದೀನಿ. ಅದೇ ಎಗ್ ಪ್ರಾಬ್ಲಮ್ ಅಂತ ಹೇಳ್ತಿದಾರೆ. ರಜಾ ಕರೆಕ್ಟ್ ಆಗಿ ಆಗ್ತಾ ಇಲ್ಲ ಗುರುಜಿ, ಅದೇ ಪ್ರಾಬ್ಲಮ್ ಅಂತಿದಾರೆ. ಫಸ್ಟ್ ಡೇಟ್ ಕರೆಕ್ಟಾಗಿ ಆಗ್ಬೇಕಲ್ಲಮ್ಮ. ಮಂತ್ಲಿ ಡೇಟ್ಸ್ ಕರೆಕ್ಟಾಗಿ ಆದರೆ ನಿನ್ನಲ್ಲಿ ಯಾವ ಪ್ರಾಬ್ಲಮ್ಸು ಬರೋದಿಲ್ಲ. ಆ ಡೇಟ್ ಕರೆಕ್ಟಾಗಿ ಆಗ್ಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಔಷಧಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ನೀನು. ತಗೊಂಡಿದ್ದೀನಿ ಗುರುಜಿ, ಆದ್ರೂ ಆಗ್ತಾ ಇಲ್ಲ. ಆದರೆ ಚಿಂತೆ ಮಾಡಬೇಡ ತಾಯಿ, ನಿನ್ನ ಸ್ವರತರಂಗದಲ್ಲಿ ಖಂಡಿತ ಗರ್ಭ ನಿಲ್ಲುವಂಥ ಅವಕಾಶಗಳು ಸಾಕಷ್ಟು ಇದೆ. ಭಯ ಬೀಳುವಂಥದ್ದಿಲ್ಲ.
ಧೈರ್ಯವಾಗಿರು. ಇನ್ನೊಂದು ಅತಿಯಾದಂಥ ಟೆನ್ಷನ್ ಮಾಡ್ಕೋಬಾರ್ದು. ಮದುವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? 6 ವರ್ಷ ಆಯ್ತು ಗುರುಜಿ. ಖಂಡಿತ ನಿನ್ನ ಸಂತಾನ ಆಗುತ್ತೆ, ಭಯ ಬೀಳ್ಬೇಡ. 6 ವರ್ಷ ಆಯಿತು ಅಂತೇಳಿ ಗಾಬರಿ ಪಡುವಂಥದ್ದಿಲ್ಲ. ಹಾಗೆ ಮಕ್ಕಳಾಗಿಲ್ಲ ಅಂತ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕಾರ್ಯಕ್ರಮಗಳು ಹೊರಟಾಗ ಅಲ್ಲಿಂದ ಒಂದು ಅಚಾತುರ್ಯ ಮಾಡ್ತಕ್ಕಂಥದ್ದು, ಸಣ್ಣದಾಗಿ ಮಾತಾಡ್ತಕ್ಕಂಥದ್ದು, ಇಂಥದ್ದು ಯಾವುದೂ ಮಾತಾಡಬಾರ್ದು, ಅವ್ರನ್ನ ನಿಂದಿಸಲೂಬಾರ್ದು. ಸದ್ಯದಲ್ಲೇ ಅನುಕೂಲ ಆಗುತ್ತೆ ತಾಯಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಶೋಕ ಮರದ ಚಕ್ಕೆ ಮತ್ತು ಬೇಲದಂಡದ ಮರದ ಚಕ್ಕೆ, ಕೆಂಪು ಕಲ್ಸಕ್ಕರೆ ಇಂಥದ್ದನ್ನು ತೆಗೆದುಕೊಳ್ಳೋದ್ರಿಂದ ನಿನ್ನ ಮಂತ್ಲಿ ಡೇಟ್ಸು ಕರೆಕ್ಟಾಗಿ ಆಗುತ್ತೆ. ಒಂದು 4 ತಿಂಗಳು ಅಥವಾ 5 ತಿಂಗಳು ಡೇಟ್ ಕರೆಕ್ಟಾಗಿ ಆಯಿತು ಅಂದರೆ ಅದಾದ ನಂತರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭ ಇದೆ, ಅನುಕೂಲ ಆಗುತ್ತೆ. ಧನ್ಯವಾದ ಉಷಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಪಾರ್ವತಿ ಅಂತ ಮೇಡಮ್, ಹೊಸಕೋಟೆಯಿಂದ ಮಾಡ್ತಾ ಇರೋದು. ಹೊಸಕೋಟೆಯಿಂದ ಕರೆ ಮಾಡ್ತಿದ್ದೀರಾ? ಹೌದು ಸರ್. ಗುರುಜಿ ಇದ್ರೆ ಮಾತನಾಡಿ ಪಾರ್ವತಿ ಅವರೇ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ. ತುಂಬಾ ಸಂತೋಷ ಆಗ್ತಾ ಇದೆ ಗುರುಜಿ. ನನ್ ಕೆಲಸ ಎಲ್ಲ ಪರಿಹಾರ ಆಯ್ತೇನೋ ಅನ್ಸ್ತಾ ಇದೆ ಗುರುಜಿ ನನ್ಗೆ. ಒಳ್ಳೇದಾಗ್ಲಿ ಮಗು, ಹೇಳಮ್ಮ. ಗುರುಜಿ, ಮಾತಾಡಮ್ಮ. ಮೊನ್ನೆ ಸಾಮೂಹಿಕ ವಿವಾಹಕದಲ್ಲಿ ಬಂದಿದೆ ಗುರುಜಿ ನಾನು. ಹೌದಮ್ಮ. ನಾನು 2-3 ಕಾರ್ಯಕ್ರಮದಲ್ಲಿ ನೋಡಿದೀನಿ ಗುರುಜಿ. ನಿಮ್ಗೆ ಮಾತಾಡ್ಸಕ್ಕಾಗ್ಲಿಲ್ಲ, ತುಂಬಾ ಜನ ಅಲ್ವಾ ಗುರುಜಿ? ಹೌದಮ್ಮ. ಗುರುಜಿ, ನಾನ್ ಮನೆ ಬಗ್ಗೆ ಸ್ವಲ್ಪ ಕೇಳ್ಬೇಕಾಗಿತ್ತು ಗುರುಜಿ. ಏನ್ ವಿಚಾರ ತಾಯಿ, ಹೇಳಮ್ಮ. ಗುರುಜಿ, ನಾವ್ ಒಂದ್ ಮನೆಯಲ್ಲಿ ನಮ್ಗೆ ಯಾರ ಕಡೆಯಿಂದನೂ ಹೆಲ್ಪ್ ಇಲ್ಲ ಗುರುಜಿ. ನಾನು ನಮ್ಮ ಹಸ್ಬೆಂಡ್ ಅವ್ರು ಕೆಲಸ ಮಾಡ್ಬೇಕು, ನಮ್ಗೆ ಸಾಕ್ಬೇಕು ಗುರುಜಿ. ಯಾರ ಕಡೆಯಿಂದನೂ ಹೆಲ್ಪ್ ಇಲ್ಲ. ಆದ್ರೆ ನಮ್ಮ ಯಜಮಾನ್ರು ತುಂಬಾ ಒಳ್ಳೆಯವ್ರು ಗುರುಜಿ. ಅವ್ರ ಒಳ್ಳೆತನನೇ ಜನ ದುರುಪಯೋಗ ಮಾಡ್ಕೊಳೋದು ಗುರುಜಿ. ಎಲ್ಲ ತಗೊಳೋದು, ತಿನ್ನೋದು, ಹಂಗೆ ಮೋಸ ಮಾಡೋದು ಗುರುಜಿ. ಅದು ಎಲ್ಲ ಕಡೆ ಇರೋದೇ ಸಹಜ ಅಲ್ವಾ ತಾಯಿ? ಹೌದು ಗುರುಜಿ, ಅದೆಲ್ಲ ನಾನ್ ತಲೆ ಕೆಡಿಸ್ಕೊಳಲ್ಲ ಗುರುಜಿ. ನಾನೀಗ ನೋಡಮ್ಮ, ಒಬ್ಬ ಮನುಷ್ಯ ಒಳ್ಳೆಯವನಾದ್ರೆ, ಅಥವಾ ಅವನು ಮಾಡ್ತಾ ಇರ್ತಕ್ಕಂಥ ಕೆಲಸ ಇದ್ರೆ, ಅಥವಾ ವ್ಯಕ್ತಿ ಸಮಾಜಕ್ಕೆ ಬೇಕಾಗವನಾದ್ರೆ, ಅಥವಾ ತಾನು ಏನಾದ್ರೂ ತನ್ನಿಂದ 10 ಜನಕ್ಕೆ ಅನುಕೂಲ ಆಗ್ತಿದ್ರು ಅದರಲ್ಲಿ ಇನ್ನು 4 ಜನ ಆತನ ಕಾಲು ಯಾವಾಗ ಎಳಿಬೇಕು ಅಂತ ಕಾಯ್ತಾ ಇರ್ತಾರೆ. ಅದು ಸೃಷ್ಟಿ ನಿಯಮವೋ ಅಥವಾ ಈ ಪ್ರಕೃತಿ ಧರ್ಮವೋ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳ ಮನಸ್ಥಿತಿನೋ, ಇದು ಯಾವುದೂ ತಲೆ ಕೆಡಿಸ್ಕೊಳ್ಬಾರ್ದು. ನಾವು ನಮ್ಮ ನಡವಳಿಕೆಗಳೇನಿದ್ರು ನಮ್ಮ ಮುಂದಿನ ಹೆಜ್ಜೆಯನ್ನು ನಾವು ನೋಡ್ತಾ ಇರಬೇಕು. ನಮ್ಮ ಮುಂದೆ ಏನಿದೆ, ನಾವು ಏನು ಸಂಕಲ್ಪ ಮಾಡಿದ್ದೀವಿ, ನಾವು ಹೇಗಿರಬೇಕು ಅಂದ್ಕೊಂಡಿದ್ದೀವೋ ಅದನ್ನು ಹಾಗೇ ಇರ್ಲಿಕ್ಕೆ ಇಷ್ಟಪಡಬೇಕೇ ವಿನಃ ಯಾರೋ ಏನೋ ಮಾತಾಡ್ತಾರೆ ಅಂತ ಅಲ್ಲಿ ನಿಂತು ಹೋಗ್ಬಾರ್ದು. ಆದರೆ ಒಂದಮ್ಮ ಹೇಳಿ ಗುರುಜಿ. ನಿನ್ನ ಸ್ವರತರಂಗ ಪ್ರಕಾರ ಇನ್ನೊಂದು ಸ್ವಲ್ಪ ದಿವಸ ಕಳೆದ್ರೆ ಸಾಕಷ್ಟು ನೀವು ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ. ಸರಿ ಗುರುಜಿ. ಹೇಳಮ್ಮ, ಮತ್ತೇನು ವಿಚಾರ ತಾಯಿ? ಗುರುಜಿ, ನಾವ್ ಒಂದ್ ಮನೆ ಕಟ್ಬೇಕು, ಒಂದ್ ಸೈಟ್ ತಗೊಳ್ಬೇಕು ಅನ್ಕೊಂಡಿದೀವಿ ಗುರುಜಿ. ಆಗುತ್ತಾ ಗುರುಜಿ? ನನ್ಗೊಂದ್ ಸ್ವಂತ ನೆಲೆ ಅಂತ ಆಗುತ್ತಾ ಗುರುಜಿ? ನನ್ಗೆ ಅದೇ ಯೋಚನೆ ಗುರುಜಿ. ಪ್ರತಿಯೊಬ್ಬರಿಗೂ ಒಂದು ಸ್ವಂತ ಮನೆ ಬೇಕು. ಅದಾದ ನಂತರ ಚಿಕ್ಕದಾಗಿ ಸಣ್ಣದಾಗಿರೋಂಥ ಯಾವ್ದಾದ್ರು ಒಂದು ಹೊಂಡೆ ಕಾರ್ ಬೇಕು, ಸಣ್ಣ ಕಾರ್ ಅದು. ಹೀಗೆ ಆಸೆ ಅನ್ನೋದು ಆಸೆ ಕೊನೆಯಲ್ಲಿದೆ ತಾಯಿ. ಸಮಾಜದಲ್ಲಿ ಎಲ್ಲರೂ ಬದುಕೋಂಗೆ ನೀನು ಬದುಕಬೇಕು ಅಂತ ಆಸೆ ಪಡ್ತೀಯ, ಅದು ತಪ್ಪಲ್ಲ. ಆದರೆ ಅದಕ್ಕೆ ತಕ್ಕನಾದಂಥ ರೀತಿ ಕೆಲಸ ಕಾರ್ಯಗಳಾಗಬೇಕು. ನಮ್ಮ ವೃತ್ತಿ ಧರ್ಮದಲ್ಲಿ ಒಂದು ಒಳ್ಳೆ ಯಶಸ್ಸಿರಬೇಕು. ಹಾಗೆ ಶ್ರಮ ಬಿದ್ದು ನಾವು ಕೆಲಸವನ್ನು ಮಾಡಿ ಯಾರೋ ಏನೋ ಅಂತಾರೆ ಅಂತ ತಲೆ ಬಗ್ಗಿಸ್ತೀರ. ನಮ್ಮಷ್ಟಕ್ಕೆ ನಮ್ಮ ನಡೆಯೇ ನಾವು ನಡೆದಾಗ ಖಂಡಿತ ಭಗವಂತ ನಮಗೆ ಕೊಡಬೇಕಾದ್ದನ್ನು ಖಂಡಿತ ಕೊಟ್ಟೇ ಕೊಡ್ತಾನಮ್ಮ. ಹಾಗೆ ನಿನ್ನ ಆಸೆಗಳು ಆದಷ್ಟು ಬೇಗ ಈಡೇರಲಿ. ಒಳ್ಳೆಯದಾಗಲಿ. ಧನ್ಯವಾದ ಪಾರ್ವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ. ಹಲೋ ಹಲೋ ಹಲೋ, ನಮಸ್ತೆ ನಮಸ್ತೆ. ಹಲೋ, ಮಾತನಾಡಿ. ಹಲೋ ಹಲೋ, ನಮಸ್ತೆ ಅಮ್ಮ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಆಶಾ ಅಂತ. ಆಶಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ ಮಾಡ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ. ಗುರುಜಿ ಇದ್ರೆ ಮಾತನಾಡಿಮ್ಮ. ಕೊಡಿ ಮೇಡಮ್. ಹಲೋ ಹಲೋ, ಹೇಳಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗುರುಜಿ, ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಕಷ್ಟಪಟ್ಟು ಮನೆಗಳು ಕಟ್ಟಿದೀವಿ. ಒಂದು ಬಾಡಿಗೆ ಬರ್ತಾ ಇಲ್ಲ, ಎಲ್ಲ ಲೀಸ್ಗೆ ಹಾಕೊಂಡಿದೀವಿ. ಅದ್ ಮನೆಗಳು ಬಿಡ್ಸ್ಕೊಬೇಕು, ಸ್ವಲ್ಪ ಏನಾದ್ರು ಪರಿಹಾರ ಹೇಳ್ತೀರಾ ಗುರುಜಿ? ಲೀಸ್ಗೆ ಹಾಕೊಂಡು ಮನೆ ಬಿಡಿಸ್ಕೋಬೇಕಾದ್ರೆ ಅವ್ರಿಗೆ ಲೀಸ್ ಅಮೌಂಟ್ ಕೊಡಬೇಕು, ಬಾಡಿಗೆ ಜನಕ್ಕೆ ವ್ಯವಸ್ಥೆ ಮಾಡಬೇಕು. ಗುರುಜಿ, ಏನ್ ಮಾಡಿದ್ರು ಏನ್ ಕೆಲ್ಸ ಕೈ ಹಾಕು, ಏನು ಒಂದು ಕೆಲ್ಸನೂ ಆಗ್ತಾ ಇಲ್ಲ. ಅದಕ್ಕೆ ಆಗುತ್ತೆ, ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಮೇ ತಿಂಗಳವರೆಗೂ ಕಾಯಿರಿ. ನಮ್ಮ ಯಜಮಾನ್ ಹತ್ರ ಮಾತಾಡಿ ಗುರುಜಿ ಸ್ವಲ್ಪ. ಕೊಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹೇಳಿಪ್ಪ. ಸ್ವಾಮಿ ನಮಸ್ಕಾರ ಸ್ವಾಮಿ. ಹೇಳಿ ಸ್ವಾಮಿ, ನಾವು ಬೆಂಗಳೂರಿನ ರಾಜ ಅಂದ್ಬಿಟ್ಟು ಮೇಡಮ್ ಸ್ವಾಮಿ. ಹಾ ಹೇಳಿಪ್ಪ. ಸ್ವಾಮಿ, ನಮ್ದು ಮೂಲ ಹೆಸರು ರಾಜ ಅಂದ್ಬಿಟ್ಟು ಕರೀತಾರೆ. ನಮ್ದು ಎಲ್ಲಾರು ಜನ ಶಂಕರ ಅಂತ ಕರೀತಾರೆ. ನಮ್ದು ಯಾವ ಹೆಸರು ಚೆನ್ನಾಗಿರುತ್ತೆ ಸ್ವಾಮಿ? ನಿಮ್ದು ಶಂಕರ ಅನ್ನೋ ಹೆಸರೇ ಕರೆಕ್ಟು. ಅದೇನೋ ಸ್ವಾಮಿ.
ಅದೇ ಸಮಯ ನಾವು ಏನ್ ಕೆಲಸಕ್ಕೆ ಕೈ ಹಾಕ್ತಾರೋ ಆಗ್ತಾ ಇಲ್ಲ ಸಮಯ, ಏನು ಅದರ ಪರಿಹಾರ? ಖಂಡಿತ ಪರಿಹಾರ ಇದೆ. ಮೇ 18 ತಾರೀಕು ಕಳೀಲಿ, ಅನಂತರ ಸರಿ ಹೋಗುತ್ತೆ. 18 ಸಮಯ ಮೇ 18 ಕಳೀಲಿ. ಸರಿ ಸರ್, ಒಳ್ಳೆದಾಗಲಿ. ಧನ್ಯವಾದ ಆಶಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆ. ಹಲೋ ಹಲೋ, ನಮಸ್ತೆ ನಮಸ್ತೆ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಮೋಹನ್ ಲಕ್ಷ್ಮಿ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಬಸವನಗುಡಿಯಿಂದ, ಬೆಂಗಳೂರು. ಬಸವನಗುಡಿಯಿಂದ. ಗುರುಜಿ ಇದ್ರೆ ಮಾತನಾಡಿಮ್ಮ, ತಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳಿ. ಓಕೆ ಮೇಡಮ್. ಹಲೋ ಹಲೋ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಮೋಹನ್ ಲಕ್ಷ್ಮಿ ಅಂತ ಗುರುಜಿ, ಹೇಳಮ್ಮ. ಆದ್ರೆ ಕರೆಯೋದು ಅನಿತಾ ಅಂತ ಕರೀತಾರೆ ಗುರುಜಿ. ಹೇಳಮ್ಮ. ನನ್ ಸಮಸ್ಯೆ ನನ್ ಬಾಯಲ್ಲಿ ಹೇಳ್ಕೊಳಿಕ್ ಆಗಲ್ಲ ಗುರುಜಿ. ಆದ್ರೂ ಎಷ್ಟು ನೋವು ಅನ್ಭವಿಸ್ತಾ ಇದೀನಿ ಅಂದ್ರೆ ಚಿಕ್ಕ ವಯಸ್ಸಿನಿಂದ ತುಂಬಾನೇ ನೋವು ಅನ್ಭವಿಸ್ತಾ ಇದೀನಿ. ಹೇಳ್ಕೊಳಕ್ಕಂತೂ ಆಗ್ತಾ ಇಲ್ಲ ಗುರುಜಿ. ತಂದೆ ತಾಯಿ ಆಸೆಯಿಂದ ನಾನು ಮದ್ವೆ ಆದೆ ಗುರುಜಿ. ಆದ್ರೂ ಅವರು ನನ್ನ ತುಂಬಾನೇ ಕೆಟ್ಟ ರೀತಿಯೆಲ್ಲ ನೋವು ಕೊಟ್ಬಿಟ್ಟಿದ್ದಾರೆ ಗುರುಜಿ. ಬಾಯಿ ತುಂಬಾ ಹೇಳ್ಕೊಳಕ್ ನನ್ ಕೈಲಿ ಆಗ್ತಾ ಇಲ್ಲ. ಇಲ್ಲಮ್ಮ, ನಿನ್ನ ಸಮಸ್ಯೆಗಳಾದಷ್ಟು ಬೇಗ ಗುಣವಾಗಿ ಈ ಸಮಸ್ಯೆಯಿಂದ ನೆಮ್ಮದಿಯಿಂದ ನೀನು ನೆಮ್ಮದಿ ಹೊರಬರಬೇಕು. ಅಂದರೆ ಸಮಸ್ಯೆಗಳಂತಕ್ಕಂಥದ್ದು ಒಂದಲ್ಲ ಒಂಥರ ಒಬ್ಬ ಮನುಷ್ಯನ್ ಬಂದೇ ಬರುತ್ತೆ. ಆದರೆ ನೀನು ತಡಿಲಿಕ್ಕಾಗದಂತಹ ಪರಿಸ್ಥಿತಿ ನಿಂದು. ಆದ್ರೂ ತುಂಬಾನೇ ನೋವು ಅನ್ಭವಿಸ್ತಾನೆ ಗುರುಜಿ. ಅವರು ನನ್ ಗಂಡನು ಮನೆ ಬಿಟ್ಟು ಹೊಂಟಾಗಿ ತಂಗಿ ಮನೇಲಿ ಸೇರ್ಕೊಂಡಿದ್ದಾರೆ. ಒಂದ್ ಸೈಟ್ ಇತ್ತು, ಅದನ್ನ ಮಾರ್ಬಿಟ್ಟು ದುಡ್ಡು ತಗೊಂಡ್ ಹೋಗಿದ್ದಾರೆ. ಅದು ಆ ಸೈಟ್ ನಿಜವಾಗ್ಲೂ ನಾ ಕೇಸ್ ಹಾಕಿನಿ ಗುರುಜಿ. ನಮ್ಮಂತೆ ನನ್ ಮಕ್ಳು ಬೇಕು ಅನ್ಕೊಂಡು ಅದು ನಮ್ಮಂತೆ ಆಗುತ್ತೆ ಗುರುಜಿ. ಸ್ವಲ್ಪ ನಿಧಾನಮ್ಮ, ಈ ಆಲೋಚನೆಗಳನ್ನು ಮಾಡಿ ಸಮಂಜಸವಾದಂತಹ ನ್ಯಾಯಬದ್ಧವಾದಂತಹ ತೀರ್ಮಾನಕ್ಕೆ ಒಳ್ಳೆಯವರನ್ನ ನಿನ್ನ ತೀರ್ಮಾನ ತೆಗೆದುಕೋಬೇಕು. ಆದರೂ ನಿನ್ನಲ್ಲಿರೋ ಕಷ್ಟಗಳನ್ನು ದೂರ ಆಗಲಿಕ್ಕೋಸ್ಕರ ದುರ್ಗಾ ಪರಮೇಶ್ವರಿನ ಪ್ರಾರ್ಥನೆ ಮಾಡು. ಸಕಲ ದುಃಖಗಳನ್ನು ದೂರ ಮಾಡ್ತಕ್ಕಂತಹ ದುರ್ಗೆಯನ್ನು ಆರಾಧನೆ ಮಾಡೋದ್ರಿಂದ ನಿನ್ನಲ್ಲಿ ಒಂದು ಯಶಸ್ಸು ಸಿಗುತ್ತೆ ತಾಯಿ. ಒಳ್ಳೇದಾಗ್ಲಮ್ಮ. ಧನ್ಯವಾದ ಮೋಹನ್ ಲಕ್ಷ್ಮೀರೇ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇದನ್ನ ಬೆಸ್ಟ್ ಕಾಲರ್ ಬೆಂಗಳೂರಿಂದ ಕರೆ ಮಾಡಿದಂಥ ಸುನೀತಾ ಅವರು ಗುರುಜಿ. ಖಂಡಿತಮ್ಮ, ಈ ಒಂದು ಗ್ರಂಥವನ್ನು ಸುನೀತಾ ಅವರಿಗೆ ಕೊಡೋಣ. ಒಳ್ಳೇದಾಗಲಿ. ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ ಹಾಗೆ ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ನಮಸ್ಕಾರಮ್ಮ. ಇದು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನಾಳೆ ಮತ್ತೆ 8 ಗಂಟೆಗೆ ಬೆಳಗ್ಗೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.